ತಂದೆಯ ಸಿನಿಮಾ, ಮಗನೇ ಹೀರೋ ಆಗಿರುವಂಥದ್ದು. ಅಶ್ವಿನಿ ರಾಮ್ ಪ್ರಸಾದ್ ಅಂತ ನೀವು ನೋಡಿದ್ರೆ ತಂದೆ ಅನ್ನೋದು ಮನೆ ಒಳಗಡೆ ಕ್ಯಾರೆಕ್ಟ್ರು ಸ್ಟಾರ್ಟಿಂಗ್ ಇಂದ ಎಂಡಿ ತನಕ ಯಾವ ರೀತಿ ಮೂವ್ ಆನ್ ಆಗುತ್ತೆ? ಇಲ್ಲಿ ನಾನು ಬಂದಿದ್ದೀನಾ ಇಲ್ಲ ಜಾಗನೇ ನನ್ನ ಇಲ್ಲ ಕರ್ಸ್ಕೊಂಡಿದ್ಯಾ, ನನ್ನ ಕ್ಯಾರೆಕ್ಟರ್ನೇ ಚೇಂಜ್ ಮಾಡ್ಬಿಡುತ್ತೆ ಕತೆ. ನಿಮಗೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಯಾವ ಹೀರೋ ಅಂತಂದ್ರೆ ತುಂಬಾ ಇಷ್ಟ? ನಮಗೆ ಯಾವತ್ತಿದ್ರು ಡಿ ಬಾಸು ಶಿವಣ್ಣ ಅದು ಸಿನಿಮಾ ಬಂದ್ರೆ ಅದೊಂದು ಹಬ್ಬ ಅಮ್ಮ. ನನಗೆ ಡಿ ಬಾಸ್ ಸಿನಿಮಾ ಬಂದ್ರೆ ಹಬ್ಬ. ನಾನು ಸೆಲೆಬ್ರೇಷನ್ ಫ್ಯಾನ್ಸ್. ನಾವು ನಮ್ಮ ಹತ್ರ ಕ್ಯಾಮ್ರಾ ಇದೆ, ನಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ. ನನಗೆ ಆ ಥರ ನನಗೆ ಶೋಕಿ ಇದ್ರೆ ನಾನು ಮಾಡ್ಕೊತೀನಿ. ಸಿನಿಮಾ ಮಾಡಕ್ಕೆ ಬಂದಿರೋದು ನನಗೋಸ್ಕರ ಅಲ್ಲ, ಜನಕ್ಕೆ ಸಿನಿಮಾ ಮಾಡಕ್ಕೆ ಬಂದಿರೋದು. ಸರ್ ಅದು ನನ್ನ ಫಸ್ಟ್ ಸಿನಿಮಾನೇ, ನಂದು ಫಸ್ಟ್ ಸಿನಿಮಾ ನಿನ್ನ ಜೊತೆ ಅಂದರು. ನಂದು ಅರುಣ್ ಸಾಗರ್ ಸರ್ದು ತುಂಬಾ ಜೊತೆಗೆ ಟ್ರಾವೆಲ್ ಇದೆ. ಆಗ್ತಾನೆ ಇಲ್ಲ, ನಾನು ಅಲ್ಲೇ ಎಂಜಾಯ್ ಮಾಡಿ ಆ ಕಾಮಿಡಿ ಎಂಜಾಯ್ ಮಾಡ್ತೇನೆ. ಆ ನಗುಲೇ ಹಿಂಗೆ ತೊಗೊಳಕ್ ಹೋಗ್ತೀನಿ ಡೈರೆಕ್ಟ್. ಓ ಸೀರಿಯಸ್ ಆಗಿರೋ ಅಂತ ಅವನು ಅಲ್ಲಿ ಅವರು ಮಾತಾಡೋ ಬದಲು, ಓ ನಿಮ್ಮ ಡೈರೆಕ್ಟರ್ಗೆ ಹೇಳೋ 3 ಗಂಟೆ ಆಯ್ತು ಆಗಲ್ವೋ, ಸುಸ್ತಾಗಿದೆ ಅಂತ ಹೇಳೋ, ಲೇ ಬೆಳಗ್ಗೆ ಬರ್ಬೇಕಾ ಬಿಡು ಏನೋ, ಏ ಅರುಣ ಸೀರಿಯಸ್ ನಗ್ಬೇಡ ಅಂತ ಅವನು. ನನಗೆ ಹೇಳಿದ್ರೆ ಇನ್ನು ತಿರ್ಗಾ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತೇನೆ ನನ್ನ ಮಗನಿಗೆ, ಬೇಡ ಅಂತ ಅಂದ್ಬಿಟ್ಟು ನಮ್ಮ ತಾಯಿಗೆ ಫೋನ್ ಮಾಡಿ ಹೇಳೋರು. ನನ್ನ ಡೈಲಾಗ್ ಮುಗಿದ್ರೆ ಅವ್ರ ಡೈಲಾಗೇ ಕೇಳಿಸೋದು ನನ್ಗೆ ಬೈಯೋದು. ನನಗೆ ಹೆಣ್ಮಗಳು ಕೊಟ್ಟಿದ್ದಾರೆ, ನಮ್ಮ ತಾಯಿ ತಿರ್ಗಾ ಬಂದಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಇನ್ರಾಜ್. ಹಬ್ಬ ಅಂತಂದರೆ ಏನಾದರೂ ಒಂದು ವಿಶೇಷತೆ ಇರಲೇಬೇಕಲ್ವಾ? ಅದರಲ್ಲೂ ಕೂಡ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳು ಈ ವರ್ಷ ಬರ್ತಾ ಇದೆ. ಈ 2026ರಲ್ಲಿ ಅದರ ಸಾಲಿಗೆ ಘಾರ್ಕಾ ಸಿನಿಮಾ ಸೇರಿಕೊಳ್ತಾ ಇದೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಿದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ನಾಯಕ ಆಗಿರುವಂತಹ ಅರುಣ್ ಅವರು ಇದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಮಾತಾಡಿಸ್ತಾ ಹೋಗೋಣ ಅವರಿಗೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಗುಡ್, ನಮಸ್ತೆ. ಮೊದಲನೇ ಸಿನಿಮಾ ಒಂದು ಕಡೆ ಒಂದು ಸ್ವಲ್ಪ ಭಯ ಆಗ್ತಾ ಇರುತ್ತೆ, ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೇಗಿದೆ ಫೀಲು? ಎರಡು ಈಕ್ವಲ್ ಆಗಿದೆ, ಭಯನೂ ಈಕ್ವಲ್ ಆಗಿದೆ, ಖುಷಿನೂ ಈಕ್ವಲ್ ಆಗಿದೆ. ಮೊದಲನೇ ಸಿನಿಮಾ ಅಂತ ಅಂದಾಗ ನಿಮ್ಗೆ ಏನೆಲ್ಲ ನಿರೀಕ್ಷೆಗಳಿತ್ತು ಸರ್? ಒಳ್ಳೆ ಸಿನಿಮಾ ಕೊಡೋದಮ್ಮ, ಒಳ್ಳೆ ಸಿನಿಮಾ ಕೊಡಬೇಕು. ಜನ ಯಾರು ಸಿನಿಮಾ ನೋಡೋಕೆ ಒಳಗಡೆ ಬಂದಿರಲ್ಲ, ಯಾಕೆ ಬಂದ್ವಿ ಅನ್ಸ್ಬಾರ್ದು. ಚೆನ್ನಾಗಿದೆ. ನಾನು ಬಂದಿರೋದು ಒಂದು, ಇವಾಗ ಜನ ಸಿನಿಮಾಗೆ ಏನಕ್ಕೆ ಬರ್ತಾರೆ, ಒಂದು ಎಂಟರ್ಟೈನ್ಮೆಂಟ್ಗೆ ಬರ್ತಾರೆ. ಇಲ್ದಿರೋದ ಒಂದು ಸ್ವಲ್ಪ ನಮ್ದೊಂದು ಟೈಮು ನಾವಲ್ಲಿ ಕೂತ್ಕೊಬೇಕು, ನಾವು ನೋಡಬೇಕು. ಏನು ಸಿನಿಮಾ ಬರೋದು ಒಂದು ಎಂಟರ್ಟೈನ್ಮೆಂಟ್ಗಾಗಿ ಸಿನಿಮಾಗೆ ಬರ್ತಾರೆ. ಸೊ ಅಲ್ಲಿ ಬಂದು ಕೂತ್ಕೊಂಡಾಗ ಬೇಜಾರಾಗಬಾರ್ದು ಅಂತ ಒಂದು ಸಿನಿಮಾ ಕೊಟ್ಟಿದ್ದೀರಾ? ಓಕೆ, ನಿಮಗೆ ಈ ಒಂದು ಕತೆ ಯಾಕೆ ಇಷ್ಟ ಆಯಿತು? ನಾನು ಆಗಲೇ ನಿಮ್ಮ ತಂದೆಯವರಿಗೇನೆ ಹಾಗೆ ನಿರ್ದೇಶಕರಿಗೆ ಮಾತಾಡಿಸ್ತಾ ಇದ್ದಾಗ ಕತೆ ಬರ್ಕೊಂಡ್ಬಂದು ಆಮೇಲೆ ನಟನನ್ನ ಸೆಲೆಕ್ಟ್ ಮಾಡಿದ್ ನಾವು. ಆಡಿಷನ್ ಬೇಕು ಅಂತ ಕೂಡ ಕೇಳಿದ್ರಂತೆ ಅವರು. ಸೊ ನಿಮ್ಮನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು? ಆಮೇಲೆ ನಿಮಗೆ ಯಾಕೆ ಈ ಕತೆ ಇಷ್ಟ ಆಯಿತು? ಅಮ್ಮ ಕತೆ ಇದರಲ್ಲಿ ಏನಂತಂದರೆ, ಕತೆನೇ ಹೀರೋಮ್ಮ. ಇದಕ್ಕೆ ಗಾರ್ಗ ಅನ್ನೋ ಒಂದು ಕತೆ ಇದೆಯಲ್ಲ, ಅಲ್ಲಿ ಏನು ನಡೀತಲ್ಲ ಕತೆನೇ ಹೀರೋ. ಸೊ ಅಂಥದ್ದೊಂದು ಬಂದಾಗ ಒಬ್ಬ ಆರ್ಟಿಸ್ಟ್ಗೆ ತುಂಬ ಹೆಲ್ಪ್ ಆಗುತ್ತಮ್ಮ. ಇವಾಗ ಹೀರೋಯಿಸಮ್ ಫಿಲಮು, ಎಂಟರ್ಟೈನ್ಮೆಂಟು, ಅದು ಇದು ಎಲ್ಲ ಓಕೆ, ಅದೆಲ್ಲ ಓಕೆ, ಅದು ನಡೀತದೆ. ಅದು ಇತ್ತು, ಒಂದು ಟೈಮ್ ಇತ್ತು, ಆ ಫೈಟು, ಆ ಬಿಲ್ಡಪ್ಪು ಅದೆಲ್ಲ ಓಕೆ. ಬಟ್ ಯಾವಾಗ ಕತೆ ಅನ್ನೋದು ಹೀರೋ ಆಗುತ್ತಲ್ಲ, ಜನಕ್ಕೆ ತುಂಬ ಬೇಗ ಕನೆಕ್ಟ್ ಆಗ್ತೀವಿ. ಕತೆ ಹೀರೋ ಆದಾಗ ಒಬ್ಬ ಆರ್ಟಿಸ್ಟು ಮನೆ ಮಗ ಆಗ್ತಾನೆ ಜನಕ್ಕೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಂದೊಂದು ರೈಟರ್ ಪಾತ್ರಮ್ಮ. ಒಬ್ಬ ರೈಟರು ಏನೋ ಒಂದು ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ಅಂತ ಒಂದು ಜಾಗಕ್ಕೆ ಹೋಗ್ತಾನೆ. ಆ ಜಾಗದಲ್ಲಿ ಯಾಕೆ ನಡೀತದೆ, ಹೆಂಗೆ ನಡೀತದೆ, ಯಾರಿಂದ ನಡೀತದೆ, ಇದು ನಡೀತಿರೋದು ನಿಜನಾ, ಇದು ನಡೀತಿರೋದು ಸುಳ್ಳ? ಟೈಟಲ್ಸ್ ದ ಲ್ಯಾಂಡ್ ಆಫ್ ಶ್ಯಾಡೋಸ್ ಅಂತ ಹೇಳ್ತೀವಿ. ಶ್ಯಾಡೋಸ್ ಅಂದಾಗ ಏನಾಗುತ್ತೆ, ಇವಾಗ ನಮಗೂ ನಮ್ಮ ಶ್ಯಾಡೋ ಇದೆ, ಬಟ್ ಬೆಳಕಿದ್ದಾಗ ಇರಲ್ಲ. ಬಟ್ ಶ್ಯಾಡೋ ಇಲ್ಲ ಅಂತ ಅರ್ಥನ? ಶ್ಯಾಡೋ ಇದೆ, ಅದಕ್ಕೆ ಕಾಣಿಸಲ್ಲ. ಯಾವಾಗ ಕಾಣಿಸ್ಬೇಕೋ ಕಾಣಿಸುತ್ತೆ. ಆ ಥರ ಒಂದು ಕತೆ. ನೀವು ಹೇಗೆ ತಯಾರಿಗಳನ್ನ ಮಾಡ್ಕೊಂಡ್ರಿ ಪಾತ್ರಕ್ಕೆ ಅನ್ನೋದಕ್ಕಿಂತಮ್ಮ, ನಾನು ಸಿನಿಮಾಗೆ ಬರಬೇಕು ಅಂತ ತುಂಬ ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡಾಗ, ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಾಗ, ಯಾವಾಗ ನಾನು ನಮ್ಮ ತಂದೆ ಹತ್ರ ಇದ್ರ ಬಗ್ಗೆ ನಾನು ಮಾತಾಡಿದಾಗಲೂ ಅಷ್ಟೇ, ಹಂಗೆ ಇವತ್ತು ಅಂದ್ಕೊಂಡ್ವಿ ನಾಳೆ ಸಿನಿಮಾ ಮಾಡ್ತೀವಿ ಆ ಥರ ಇರಲ್ಲ. ಇವಾಗ ಈ ಕಾಲದಲ್ಲಿ ಅದು ನಡೆಯೋದಿಲ್ಲ. ಅದಕ್ಕಾದಂಥ ಒಂದು ತಯಾರಿ ಇರುತ್ತೆ, ಒಂದು ಪ್ರಿಪ್ರೇಷನ್ ಇರುತ್ತೆ. ಅದಕ್ಕೆ ಏನು ಬೇಕು ಅಂತ ನೋಡಿ, ಅದಕ್ಕೊಂದು ನಾನು ನೀನಾಸಮ್ ಸ್ಟೂಡೆಂಟ್. ನಾನು 2011-12 ಬ್ಯಾಚು. ತುಂಬ ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿ, ನಾಟಕಗಳು ಮಾಡಿ, ಅಲ್ಲಿಂದ ಒಂದು ಕಲರಿಪಾಯಿಟು ಹೋಗಿ ಅಲ್ಲಿ ವಾಪಸ್ ಬಂದು ಒಂದಷ್ಟು ನಾಟಕಗಳು ಮಾಡಿ, ಒಂದಷ್ಟು ಸಿನಿಮಾಗಳಲ್ಲಿ ಗೊತ್ತಿರೋಂಥ ಒಂದು ಸಿನಿಮಾಗಳಲ್ಲಿ ವರ್ಕ್ ಮಾಡಿ, ಆ ರೀತಿ ಒಂದು ಪ್ರಿಪ್ರೇಷನಲ್ಲಿ ಬಂದಿರೋ ಅಂಥ. ಓಕೆ, ಇದು ತಂದೆಯ ಸಿನಿಮಾ, ಮಗನೇ ಹೀರೋ ಆಗಿರುವಂಥದ್ದು. ಆ ಒಂದು ಸಂಬಂಧ ಆ ಸಿನಿಮಾ ಸೆಟ್ಟಲ್ಲೆಲ್ಲ ಅಪ್ಪ ಏನಾದರೂ ಹೇಳ್ತಾ ಇದ್ರ ನಿಮಗೆ? ಅಮ್ಮ, ತಂದೆ ಅನ್ನೋದು ನಮ್ಮ ಅಶ್ವಿನಿ ರಾಮ್ ಪ್ರಸಾದ್ ಅಂತ ನೀವು ನೋಡಿದ್ರೆ ತಂದೆ ಅನ್ನೋದು ಮನೆ ಒಳಗಡೆ ಅಮ್ಮ ಅಷ್ಟೇ. ಹೌದು, ಮನೆ ಹೊಸಲು ದಾಟ್ತಿದ್ದಂಗೆ ಅವರು ಪ್ರೊಡ್ಯೂಸರ್, ಅವರು ಈಸ್ ಅ ಬಿಸ್ನೆಸ್ ಮ್ಯಾನ್. ಸೊ ಅವ್ರಿಗೆ ಗೊತ್ತು ಹೆಂಗಿರಬೇಕು, ಏನು ಮಾಡಬೇಕು, ಮನೆ ಒಳಗಡೆ ಹೇಳ್ಕೊಡೋರು.
ಈ ಥರ ಇದ್ರೆ ತಂದೆಯಾಗಿ ಮನೆ ಒಳಗಡೆ ಹೇಳ್ಕೊಡೋರು. ಹೊರಗಡೆ ಬಂದಾಗ ಅವ್ರ ರೀತಿ ನೀತಿನೇ ಬೇರೆ ಇರುತ್ತೆ. ಅದು ಆ ಥರ ಒಂದು ಬಾಂಡಿಂಗ್. ಓಕೆ, ಏನಾದರೂ ಸಲಹೆಗಳನ್ನು ಕೊಟ್ಟಿದ್ರೆ ಸರ್? ಖಂಡಿತ ಕೊಟ್ಟಿದ್ದಾರೆ, ಖಂಡಿತ. ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಿದೆಯಲ್ಲ, ಯಾವ ಥರ ಇದ್ದರೆ ಹೆಂಗೆ, ಎಲ್ಲಿಂದ ಬರಬೇಕು, ಹೆಂಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿ ಈಸ್ ಶೇರ್ಡ್ ಅಸ್ ಕಂಪ್ಲೀಟ್ ನಾಲೆಡ್ಜ್ ಟು ಮೀ ಟು, ಅಂದರೆ ಆ ಫಿಲಮ್ಗೆ ಹೆಲ್ಪ್ ಆಗೋದಕ್ಕಿಂತ ನಮ್ಮ ಜೀವನಕ್ಕೆ ಹೆಲ್ಪ್ ಆಗೋಷ್ಟು ನಾಲೆಡ್ಜ್ ಅವ್ರು ಶೇರ್ ಮಾಡ್ತಾರೆ. ನಿಮಗೆ ಯಾವ್ದು ಇನ್ನೂ ತುಂಬ ನೆನಪಲ್ಲಿ ಉಳಿದಿರೋ ಅಂಥದ್ದು? ನಮ್ಮ ತಂದೆದು ತುಂಬ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದಮ್ಮ. ಮೋಸ್ಟ್ಲಿ 2 or 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇರಬೇಕು. ಸಿಂಧಿ ಹೈಸ್ಕೂಲ್ ಅಂತ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದೆ. ಅದು ಅವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರ ಹತ್ರ ಒಂದು ಬಜಾಜ್ ಸ್ಕೂಟ್ರ್ ಇತ್ತು, CKQ675 ಅಂತ ಒಂದು ಸ್ಕೂಟ್ರ್. ಅದು ಏನಾಗಿದೆ, ಈ ಮಕ್ಕಳಲ್ಲಿ ಗೊತ್ತಲ್ವಾ, ಒಂದು ಸ್ಕೂಲ್ ಯಾವುದೋ ಒಂದು ಆ್ಯನ್ಯುವಲ್ ಪ್ರೋಗ್ರಾಮು, ಯಾವುದೋ ಒಂದು ಫಂಕ್ಷನಲ್ಲಿ ನನಗೆ ಒಂದು ಗಿಣಿದು ಪಾತ್ರ ಇತ್ತು. ಆ ಗಿಣಿ ಥರ ವೇಷ ಹಾಕ್ಕೊಂಡು ಹಿಂಗೆ ಒಂದು ಈ ಥರ ಬೀಕಲ್ಲ ಈ ಥರ ಬಂದು ಇಡೀ ಸ್ಟೇಜ್ ಓಡಾಡ್ಬೇಕು ನಾನು, ಗಿಣಿ ಓಡಾಡ್ದಂಗೆ. ಒಂದು ಕಾಡಲ್ಲಿ ನಡೀತಾರ ಒಂದು ಕತೆ ಇದು. ನಾನು ಒಬ್ಬ ಗಿಣಿ ಪಾತ್ರ ಮಾಡಿದ್ದೆ ಅದರಲ್ಲಿ, ಡೈಲಾಗೆಲ್ಲ ಇಲ್ಲ. ಇದಾದಾಗ ಏನಾಗಿತ್ತು, ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಅದು ಗ್ರೂಪ್ ಫೋಟೋ ಅಂತ ಮಾಡಿದ್ವಿ. ಆ ಗ್ರೂಪ್ ಫೋಟೋಲಿ ಕೊನೆಯಲ್ಲಿದ್ದೀನಿ, ಕಾಣಿಸಿಲ್ಲ. ಆ ಗಿಣಿದು ತಲೆ ಮಾತ್ರ, ಬೀಕ್ ಮಾತ್ರ ಕಾಣ್ತಿದೆ, ನಾನು ಕಾಣಲಿಲ್ಲ. ಇದು ಕೊಟ್ಟಿರೋದು ಫೋಟೋ ಒಂದು 6:30 ಗಂಟೆಗೆ ಏನೋ ಎಲ್ಲ ಫಂಕ್ಷನ್ ಮುಗಿಸಿ ಗ್ರೂಪ್ ಫೋಟೋ ತೊಗೊಂಡ್ರೆ ನಾನಿಲ್ಲ ಆ ಗ್ರೂಪ್ ಫೋಟೋಲಿ. ನನಗೆ ಕಣ್ಣಲ್ಲೆಲ್ಲ ನೀರು, ನಾನು ಕಾಣ್ತಲ್ಲ ಅಂತ. ನನಗೆ ಇವತ್ತಿಗೂ ತುಂಬ ಚೆನ್ನಾಗಿ ನೆನಪಿದೆ. 6:30 ನಿನ್ಗೇನು ಫೋಟೋ ತಾನೇ ನೋಡಬೇಕು ಅಂತ CKQ675 ಸ್ಕೂಟ್ರ್ ಮುಂದ್ಗಡೆ ನನ್ನ ನಿಲ್ಸ್ಕೊಂಡು, ಅದು ಸ್ಕೂಟ್ರಲ್ಲಿ ನಿಂತ್ಕೊಬೋದಲ್ಲ ಹಿಂಗೆ, ಬಜಾಜ್ ಸ್ಕೂಟ್ರಲ್ಲಿ ನಿಂತ್ಕೊಂಡು ಅವ್ರು ನನ್ನ ಕರ್ಕೊಂಡೋಗಿ, ಅಂದರೆ ಆ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ 7:15 ಎಲ್ಲ ಕ್ಲೋಸು. ಯಾವುದೋ ಒಂದು ಫೋಟೋ ಸ್ಟುಡಿಯೋ ಕಾಣಿಸ್ತು, ಇನ್ನೇನು ಅದು ಕ್ಲೋಸ್ ಆಗ್ತದೆ, ಕ್ಲೋಸ್ ಮಾಡಿ ಲಾಕ್ ಮಾಡ್ತಾರೆ, ಶಟರ್ ಕೆಳಗಡೆ ಲಾಕ್ ಮಾಡೋ ಥರ ಇರುತ್ತಲ್ಲ, ಲಾಕ್ ಮಾಡ್ತಾರೆ. ಅವರು ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ಈ ಥರ ಅಳ್ತಾ ಇದ್ದಾನೆ, ಒಂದೇ ಒಂದು ಫೋಟೋ ತೆಕ್ಕೊಡಿ. ಪಾಪ ಅವರು ನಮ್ಮ ತಂದೆ ಕೇಳ್ಕೊಂಡಿದ್ದು, ನಾನು ಅಳ್ತಾ ಇರೋದು ನೋಡಿ ಆ ಸ್ಟುಡಿಯೋಲ್ಲೇ ಒಂದು ಫೋಟೋ ತೆಕ್ಕೊಂಡಿರೋದು. ಅದು ಇವತ್ತಿಗೂ ನನ್ನ ಹತ್ರ ಫೋಟೋ ಇದೆ. ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂದರೆ ಆ್ಯಸ್ ಅ ಫಾದರ್ ಈ ಥರ ಇನ್ಸಿಡೆಂಟ್ಸ್ ಇದೆಯಲ್ಲ, ನಮಗೆ ಅದು ತುಂಬ ಒಂಥರ ಎಮೋಷನಲ್ ಕನೆಕ್ಟ್ ಇರುತ್ತೆ. ಅದು ನೀವು ದೊಡ್ಡ ಪ್ರೊಡ್ಯೂಸರ್ ಮಗ ಸರ್, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ. ಒಬ್ಬ ಸ್ಟಾರ್ ನಟರ ಜೊತೆಗೇ ಲಾಂಚ್ ಆಗ್ಬೋದಿತ್ತು, ಬಿಗ್ ಬಜೆಟ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ಬೋದಿತ್ತು. ಬಟ್ ಹೊಸಬರ ತಂಡ ಯಾಕೆ ಅಂತ? ಅಮ್ಮ ಇದೇನಂತಂದರೆ, ಇದು ಬಿಗ್ ಬಜೆಟ್ ಸಿನಿಮಾನೇ. 6-7 ಕೋಟಿ ಅವ್ರು ಯಾವಾಗಲೇ ಹೇಳಿದ್ದಾರೆ, ಅಷ್ಟು ಅಲ್ಲಿವರೆಗೂ ಹೋಗಿದೆ. ಬಿಗ್ ಬಜೆಟ್ ಸಿನಿಮಾನೇ. ನೀವೇ ತಾರಾಗಣ ನೋಡಿ, ಸ್ಟಾರ್ ಕಾಸ್ಟ್ ನೋಡಿ, ಬಿಗ್ ಬಜೆಟ್ ಸಿನಿಮಾನೇ. ಬಿಗ್ ಬಜೆಟ್ ಅಂತ ಅಲ್ಲ, ಕತೆ ಹೀರೋ ಆಗಿರೋದ್ರಿಂದ ಕತೆಗೆ ಏನು ಬೇಕೋ ಅದನ್ನು ಕೊಡಬೇಕು. ಸೊ ಸುಮ್ಮನೆ ನಾವು ಅನ್ನೆಸೆಸರಿ ಏನೋ ತೊಗೊಂಬಂದು ಇಡೋಕ್ಕೆ, ಇಲ್ಲ ಒಂದು ಬ್ಯಾಕಿಂಗ್ ಸಪೋರ್ಟ್ಗೆ ಯಾರೋ ಒಬ್ರು ಇರೋಕ್ಕೆ, ಕತೆ ಹೀರೋ ಇದೆಮ್ಮ, ಅದು 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 ನಡ್ಸ್ಕೊಂಡು ಹೋಗುತ್ತೆ. ಈ ಒಂದು ನಿಮ್ಮ ಕ್ಯಾರೆಕ್ಟರ್ ಹೆಸರು ಏನು, ಹಾಗೆಯೇ ಕ್ಯಾರೆಕ್ಟ್ರು ಸ್ಟಾರ್ಟಿಂಗಿಂದ ಎಂಡಿ ತನಕ ಯಾವ ರೀತಿ ಮೂವ್ ಆನ್ ಆಗುತ್ತೆ? ಕ್ಯಾರೆಕ್ಟರ್ ಹೆಸರು ಬಂದು ಆರ್ಯನ್ ಅಂತ ಬರುತ್ತೆ. ಅವನೊಬ್ಬ ರೈಟರ್ ಆಗಿರ್ತಾನೆ. ಅವನಿಗೆ ಶೋಧನೆ ಅಂದರೆ ಅವನಿಗೆ ತಿಳ್ಕೊಳ್ಳೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಏನೋ ಒಂದು ತಿಳ್ಕೊಬೇಕು, ಏನೋ ಒಂದು ಮಾಡಬೇಕು. ಆ ಒಂದು ಹಂಗರ್ ಇದೆಯಲ್ಲ, ಒಂದು ತಿಳ್ಕೊಳ್ಳೋದು, ಏನೋ ಒಂದು ಪುಸ್ತಕ ಬರೀತಾ ಇರ್ತಾನೆ ಅವನು. ಅದಕ್ಕೆ ಯಾವುದೋ ಒಂದು ಬಿಟ್ಟು ಬೇಕಾಗುತ್ತೆ. ಆ ಒಂದು ಇನ್ಫಾರ್ಮೇಷನ್ನ ಹುಡ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಆ ಜಾಗದಲ್ಲಿ ನಡೆಯುವಂಥ ಕತೆ. ಅವನಿಗೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ, ಏನಕ್ಕೆ ನನ್ನನ್ನು ಈ ಜಾಗ ಕರ್ಸ್ಕೊಂಡಿದ್ಯಾ, ಇಲ್ಲಿ ನಾನು ಬಂದಿದ್ದೀನಾ, ಇಲ್ಲ ಜಾಗನೇ ನನ್ನ ಇಲ್ಲ ಕರ್ಸ್ಕೊಂಡಿದ್ಯಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಅವನಲ್ಲಿ ಸಿಕ್ಕಾಕೊಂತಾನೆ. ಆವಾಗ ಅದೇನು ಬ್ರೇಕ್ ಆಗುತ್ತಾ ಹೋಗುತ್ತಲ್ಲ, ಅದೇ ಕಾರಣ. ಬಹಳ ಕುತೂಹಲದಿಂದ ಕೂಡಿದ್ಯಾ ಕತೆ? ಖಂಡಿತ. ನಮಗೇನೆ ಒಂದೊಂದು ಸರಿ ಶೂಟ್ ಮಾಡುವಾಗ ಇದ್ಯಾಕೆ ಬರ್ತದೆ ಅಷ್ಟು, ನನಗೆ ಕತೆ ಗೊತ್ತು, ನಾನೊಬ್ಬ ಆರ್ಟಿಸ್ಟ್, ನನಗೆಲ್ಲ ಕೇಳ್ಕೊಂಡು ನಾನು ಅಲ್ಲಿ ಬಂದಿದ್ದೀನಿ. ಆದರೂ ಕೇಳುವಾಗ ಇದ್ಯಾಕೆ ಬಂತು ಅನ್ನೋದು ನನಗೆ ಒಂದು ಥಾಟಲ್ಲಿ ಇತ್ತು. ಆವಾಗ ಡೈರೆಕ್ಟರ್ ಇಲ್ಲೋ ಇಲ್ಲಿ ಅಲ್ಲಿ ಹಂಗಾಗಿತ್ತಲ್ಲ, ಅದ್ರದ್ದು ಯಾಕೋ ಮರ್ತು. ಕರೆಕ್ಟ್. ಅಂದರೆ ಇವನ್ ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ದಟ್ ಪೊಸಿಷನ್, ಅಂದರೆ ಆ ಶೂಟಲ್ಲಿ ಟ್ರಾವೆಲ್ ಮಾಡ್ತಾನೋ ಏನೋ ನಡೀತಾ ಇದೆಯಲ್ಲ ಇಲ್ಲಿ ಅನ್ನೋದು ನಮ್ಗೆ ಅನಿಸ್ತಾ ಇರುತ್ತೆ. ಕತೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕುತೂಹಲದಿಂದ ಕೂಡಿದೆ. ಹಾಗೆಯೇ ನಿಮ್ಮನ್ನು ಯಾವ ರೀತಿ ಮೂವ್ ಆನ್ ಮಾಡಿದೆ ಕತೆ? ಆಸ್ ಇನ್ ಯಾವ ರೀತಿ ಮೂವ್ ಆನ್ ಮಾಡಿದೆ ಅಂದರೆ ಅರ್ಥ ಆಗಿಲ್ಲ. ನಿಮ್ಮ ಕ್ಯಾರೆಕ್ಟರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾವ ರೀತಿ ತಗೊಳುತ್ತೆ? ನನ್ನ ಕ್ಯಾರೆಕ್ಟರ್ನೇ ಚೇಂಜ್ ಮಾಡಿಬಿಡುತ್ತೆ ಕತೆ. ಅಂದರೆ ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದು ನಾನು ಮರ್ತೋಗ್ತೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಬಂದ್ಬಿಡುತ್ತೆ. ಆಮೇಲೆ ನೀವು ಏನಕ್ಕೆ ಬಂದಿರ್ತೀರಾ? ನಾನು ಬಂದಿರೋದು ಯಾವುದೋ ಒಂದು ವಿಷಯದ ಬಗ್ಗೆ ಏನೋ ಒಂದು ತಿಳ್ಕೊಳ್ಳೋಕೆ ಅಂತ ಬಂದಿರ್ತೀನಿ, ಒಂದು ವಿಷಯದ ಬಗ್ಗೆ ಬರೆಯೋಕ್ಕೆ ಬಂದಿರ್ತೀನಿ, ನಾನೊಬ್ಬ ರೈಟ್ರಾಗಿ ಬಂದಿರ್ತೀನಿ. ಬಟ್ ಹೋಗ್ತಾ ನನ್ನನ್ನು ಕಂಪ್ಲೀಟ್ ಆಪೋಸಿಟ್ ಮಾಡಿಬಿಟ್ಬಿಡುತ್ತೆ.
ಅಂದ್ರೆ ಆಗ್ಲೇ ಹೇಳ್ತಾ ಇದ್ರು ಡೈರೆಕ್ಟರ್, ಒಂದು ಊರಿನಲ್ಲಿ ನಡೆಯುವಂತಹ ಕತೆ ಅಂತ. ಸೊ ಆ ಊರಿನಲ್ಲಿ ಅಂದ್ರೆ ರಿಯಲಿಸ್ಟಿಕ್ ಸ್ಟೋರಿನಾ ಅಥವಾ ಲಾಕ್ ಮಾಡ್ಬಿಟ್ರಿ ನೋಡಿ. ಇದು ರಿಯಲಿಸ್ಟಿಕ್ ಸ್ಟೋರಿ ಬಟ್ ಅದಕ್ಕೊಂದು ಸ್ವಲ್ಪ ಒಂದಷ್ಟು ಪವರ್ ಇರುತ್ತೆ, ಒಂದೇನೋ ಒಂದು ಪವರ್ ಕಾಯ್ತಾ ಇರುತ್ತೆ, ಆದರೆ ರಿಯಲಿಸ್ಟಿಕ್ ಆಗಿ ಹೋಗುತ್ತೆ. ಇದರಲ್ಲಿ ಫ್ಯಾಂಟಸಿ ಅದು ಆ ಥರ ನಾವು ಇಲ್ಲಿ ಬೂಚಾಂಡಿ ತೋರಿಸಿರೋದು ಅಲ್ಲ, ಇಲ್ಲ. ಬಟ್ ರಿಯಲಿಸ್ಟಿಕ್ ಸ್ಟೋರಿ ಒಂದು ಪವರ್ ನಡೆಸ್ಕೊಂಡು ಹೋಗುತ್ತೆ ಕಥೆನ. ನಿಮಗೆ ಹೀರೋಯಿನ್ ಪರಿಚಯ ಹೇಗಾಗುತ್ತೆ ಸ್ಟೋರಿನಲ್ಲಿ? ಅಮ್ಮ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಮ್ಮ. ಇದು ನಾನು ಅದು ಹೇಳಕ್ ಆಗೋದಿಲ್ಲ ಆ್ಯಕ್ಚುಲಿ. ಹೀರೋಯಿನ್ ಹೆಂಗೆ ಪರಿಚಯ ಆಗ್ತಾರೆ, ಅವ್ರದ್ದು ಕ್ಯಾರೆಕ್ಟರ್ ಯಾವ ರೀತಿ ಇದೆ? ಅವರು ಶೋಧನೆ ಮಾಡೋರು, ಅವರು ಅವರು ಶೋಧನೆ ಮಾಡೋರೇ ಇರ್ತಾರೆ. ಅದಕ್ಕೆ ಮೇಲೆ ಜಾಸ್ತಿ ಅದಕ್ಕೆ ಮೇಲೆ ಹೇಳಕ್ ಆಗೋದಿಲ್ಲ. ಅವ್ರನ್ನ ಈ ಕತೆಗೆ ಅಂದ್ರೆ ಅವರು ಹೇಗೆ ಹುಡುಕಿದ್ರಿ ಟೀಮ್? ಆಸ್ ಯೂಶುವಲ್ ನಾನು ಹೇಳಿದೆ, ನನ್ನನ್ನೇ ಅವರು ಪ್ರೊಡ್ಯೂಸರ್ ಮಗನ್ನ ಪ್ರೊಡ್ಯೂಸರ್ ಅವ್ರು ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಅವರು ಆಡಿಷನ್ ಕೊಟ್ಟಿದ್ದಾರೆ. ಹೀರೋಯಿನ್ ನಂಗೆ ಎಷ್ಟು ತೊಗೊಳಕ್ಕಾಗುತ್ತಾ, ಕಂಪ್ಲೀಟಾಗಿ ಒಂದಷ್ಟು ಜನ ಆಡಿಷನ್ ಮಾಡಿ ಆಮೇಲೆ ಅದು ಸೂಟ್ ಆಗೋಂಥ ಒಂದು ಕ್ಯಾರೆಕ್ಟರ್ ಅಂದರೆ ಅವ್ರಿಗೆ ಇನ್ಕ್ಲೂಡಿಂಗ್ ಕಾಸ್ಟ್ಯೂಮು ಯಾವ ಥರ ಬರುತ್ತೆ ಎಲ್ಲ ಥರ ಅದರ ರೆಡಿ ಮಾಡಿ ಆಡಿಷನ್ ಮಾಡಿರೋಂಥ ಒಂದು. ಓಕೆ, ನಿಮಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾವ ಹೀರೋ ಅಂತಂದ್ರೆ ತುಂಬ ಇಷ್ಟ? ನಮಗೆ ಯಾವತ್ತಿದ್ರು ಡಿ ಬಾಸು, ಶಿವಣ್ಣ. ಅವರ ಸಿನಿಮಾಗಳು ಯಾವ್ದು ಇಷ್ಟ? ಎಲ್ಲ ಇಂಥ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆದರೂ ಫಸ್ಟ್ ನಾನು ರೀಸೆಂಟ್ ಆಗಿ ಯಾವ್ದು ನೋಡಿದ್ರಿ? 45 ನೋಡಿ. 45 ದರ್ಶನ್ ಅವರು ಡೆವಿಲ್ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ನಾವು ಹೆಂಗೆ ಅಂತಂದ್ರೆ ನಾನೊಬ್ಬ ಫ್ಯಾನ್ ಅಮ್ಮ. ನಾನು ಸೆಲೆಬ್ರೇಷನ್ ಅಲ್ಲಿ ನೋಡ್ತೀನಿ. ನಾನು ಅಂದ್ರೆ ಸಿ ಆಸ್ ಅನ್ ಆರ್ಟ್, ನಾನು ಯಾವಾಗ ಈ ಥಿಯೇಟ್ರ್ ಒಳಗಡೆ ಹೋಗ್ತೀನಲ್ಲ, ನಾನೊಬ್ಬ ಆರ್ಟಿಸ್ಟ್ ಆಗಲಿ, ನಾನೊಬ್ಬ ಇಲ್ಲಮ್ಮ, ನಂದು ಅದು ಸೆಲೆಬ್ರೇಷನ್ ಬೇರೆ ಲೆವೆಲಲ್ಲಿ ಇರುತ್ತೆ. ಖುಷಿಯಾಗಿ ಹೋಗ್ತೀವಿ. ಅಂದ್ರೆ ಕಾಟೇರ ಆದ್ಮೇಲೆ ಬಂದಂತಹ ಸಿನಿಮಾ ಅಂತಂದ್ರೆ ಡೆವಿಲ್. ಎಲ್ರಿಗೂ ಅಂದ್ರೆ ಅವ್ರ ಫ್ಯಾನ್ಸ್ಗೆ ಒಂದು ಸೆಲೆಬ್ರೇಟ್ ಮಾಡ್ಬಿಟ್ಟು ಅವ್ರು ಸಂಭ್ರಮಿಸಿದ್ರು. ದರ್ಶನ್ ಅವ್ರನ್ನ ನನ್ನ ಮಕ್ಕಳಲ್ಲಿ ಖುಷಿ ನೋಡಿ, ಅದರಲ್ಲೇ ಗೊತ್ತಾಗ್ತದೆ ನಿಮ್ಗೆ. ಸೆಲೆಬ್ರೇಷನ್ ಅಮ್ಮ, ಅದೊಂದು ಹಬ್ಬ. ಈಗ ಹೆಂಗೆ ನಮ್ಗೆ ಸಂಕ್ರಾಂತಿ ಬರುತ್ತೆ, ದೀಪಾವಳಿ ಬರುತ್ತೆ, ಶಿವಣ್ಣದು ಸಿನಿಮಾ ಬಂದ್ರೆ ಅದೊಂದು ಹಬ್ಬ ಅಮ್ಮ. ನನ್ಗೆ ಡಿ ಬಾಸ್ ಸಿನಿಮಾ ಬಂದ್ರೆ ಹಬ್ಬ. ನನ್ಗೆ ಯಾಕೆ ಇಷ್ಟ ಅಂತ ಅಷ್ಟೊಂದು ಅಮ್ಮ, ಅದು ಹೆಂಗೆ ಅಂದ್ರೆ ಈ ಸಣ್ಣ ವಯಸ್ಸಿಂದ ನೋಡ್ಕೊಂಡ್ ಬಂದ್ಬಿಟ್ಟಿರ್ತೀವಲ್ಲ. ಅವರು ನಾನು ಲಾಲಿ ಹಾಡು, ನನ್ನ ಪ್ರೀತಿಯ ರಾಮು, ಮೆಜೆಸ್ಟಿಕ್ಕು, ಶಾಸ್ತ್ರಿ. ಇವತ್ತಿಗೂ ನಮ್ಮ ಮನೇಲಿ ಶಾಸ್ತ್ರಿ ಇದು ಪೋಸ್ಟರ್ ಇದೆ ಅಮ್ಮ. ನಾನು ಹಿಂದ್ಗಡೆ ಹಿಂಗೆ ಲಾಂಗ್ ಇಟ್ಕೊಂಡು ಹಿಂಗೆ ನಿಂತಿರೋದು ಪೋಸ್ಟರ್ ಒಂದು. ಇವತ್ತಿಗೂ ನಮ್ಮ ಮನೇಲಿ ಆ ಪೋಸ್ಟರ್ ಇದೆ. ಶಾಸ್ತ್ರಿ ಬಂದು 20 ವರ್ಷ ಆಯ್ತು, ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಾವು ಅಂತ ಫ್ಯಾನ್ಸ್, ಸುಮ್ಮನೆ ಫ್ಯಾನ್ಸ್ ಅಲ್ಲ, ಸೆಲೆಬ್ರೇಷನ್ ಫ್ಯಾನ್ಸ್ ನಾವು. ಹೇಗಿತ್ತು ಡೆವಿಲ್ ಸೆಲೆಬ್ರೇಷನ್? ತುಂಬ ಚೆನ್ನಾಗಿತ್ತು, ದೊಡ್ಡದಾಗಾಯ್ತು, ತುಂಬ ಖುಷಿಯಾಗಾಯ್ತು. ಅಂದರೆ ಅಲ್ಲಿ ಥಿಯೇಟ್ರಲ್ಲಿ ಅಲ್ಲಿ ನೋಡೋದಿದೆಯಲ್ಲಮ್ಮ, 6 ಅಡಿ ಕಟೌಟ್ ನೋಡೋದಿದೆಯಲ್ಲ. ಈ ಕೃಷ್ಣ ಇಷ್ಟ ಆದ್ರ, ಡೆವಿಲ್ ಇಷ್ಟ ಆದ್ರ? ಅಮ್ಮ ನಮ್ಗೆ ಅವ್ರು ಇಷ್ಟ ಆದ್ಮೇಲೆ ಅವ್ರು ಏನೇ ಮಾಡಿದ್ರು ಇಷ್ಟ ಆಗುತ್ತೆ. ಆ 2 ಕ್ಯಾರೆಕ್ಟರ್ ಯಾರು ಇಷ್ಟ ಆದ್ರು? ಡೆವಿಲ್ ಇಷ್ಟ ಆದ್ರು. ಯಾಕೆ? ಅದು ಇದು ಬರೀ ಲಾಕ್ ಮಾಡೋ ಅಂತ ಕ್ವಶನ್ಸ್ ಕೇಳ್ತೀರ. ಅಂದ್ರೆ ಆ ಸ್ಟೈಲಿಶ್ ಅಮ್ಮ, ಅದು ಅವ್ರಿಗೆ ತುಂಬಾ ಸೂಟ್ ಆಗುತ್ತೆ. ಆ ಕ್ಯಾರೆಕ್ಟರ್, ಅವ್ರ ಗಾಡಿ, ಅವ್ರು ಬರೋದು, ಅವ್ರು ನಿಂತ್ಕೊಳ್ಳೋದು, ಅವ್ರು ನೋಡೋದು, ಆ ಲಾಫು, ಅವ್ರಿಗೆ ಆ ಸ್ಟೈಲಿಶ್ ಇಷ್ಟ ಆಗುತ್ತೆ. ನಮ್ಮ ಸ್ಟೈಲು, ನಾಟ್ ದ ಕ್ಯಾರೆಕ್ಟರ್ ಬಟ್ ದ ಸ್ಟೈಲ್. ಈ ಹಿಂದೆ ಈ ರೀತಿಯಾಗಿ ಅವ್ರನ್ನ ನೋಡಿರ್ಲಿಲ್ಲ. ಇಲ್ಲ, ಈ ಥರ ಇರಲಿಲ್ಲ. ನಾವು ಒಡೆಯ ಆ ಥರ ನೋಡಿ, ನಾವು ನನ್ನ ಪ್ರೀತಿಯ ರಾಮು ಆ ಥರ. ಈಗಲೂ ಅದು ಟ್ರೆಂಡಿಂಗ್ ಸಾಂಗ್ಸ್. ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಕೂಡ ಈಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲ. ಖಂಡಿತಮ್ಮ, ಇವತ್ತಿಗೂ ಅಷ್ಟೇ. ಜೊತೆ ಇದು ಸಣ್ಣ ಇದೆಲ್ಲ ಕಾಟೇರ ಸಿನಿಮಾ ಆ BGM ಅಂದ್ರೆ ಅವರಿಗೆ ಬರ್ದಂಗಿದೆ ಅಲ್ವಾ? ಇಲ್ಲಮ್ಮ, ನಿಮ್ಗೆ ಅವ್ರಿಗೆ ಏನೇ ಬರೆದ್ರು ಅದಾಗುತ್ತೆ. ಅಂದ್ರೆ ಅವ್ರು ಕ್ಯಾರಿ ಮಾಡ್ತಾರೆ ಆ ಥರ. ಇವಾಗ ನೀವು OG ನೋಡಿದ್ರು ಅಷ್ಟೇ, ಶಿವಣ್ಣಂದು ಇವತ್ತಿಗೂ ಆ BGM ಆಗಲಿ, ಅವ್ರ ಎಂಟ್ರಿ ಆಗಲಿ, ಅವ್ರು ಕೂತ್ಕೊಳ್ಳೋದು, ಆ ಕಾರ್ ಹಿಂದೆ ಅವ್ರು ಕೂತ್ಕೊಳ್ಳೋದು, ವಾಹ್. 45 ಅಲ್ಲಿ ಶಿವಣ್ಣ ಅವರ ಕೊನೆಯದಾಗಿ ಒಂದು ಸೀನ್ ಬರುತ್ತಲ್ಲ, ಅವರ ಅಭಿನಯ ಹೇಗೆ ಅನ್ನಿಸ್ತು ಅದನ್ನ ನೋಡಿ? ನಾನು ಅದನ್ನೇ ಹೇಳಿರೋ, ಸೆಲೆಬ್ರೇಷನ್ ಅಮ್ಮ ನಮಗೆ. ಅದು ಹಬ್ಬ ನಮಗೆ. ಅವ್ರನ್ನ ಆ ಥರ ನೋಡೋದೇ ನಮ್ಗೆ ಹಬ್ಬ. ಅವ್ರು ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಕೂತಿರ್ತಾರಲ್ಲ, ಅವ್ರು ಕೂತ್ಕೊಂಡು ಅವ್ರ ಎಕ್ಸ್ಪ್ರೆಷನ್ ನೋಡೋದೇ ನಮಗೆ ಖುಷಿ. ಅದು ಎಷ್ಟು ಎಂಜಾಯ್ ಮಾಡ್ತಾರೆ ಹೇಳಿ. ಆ ಮಕ್ಕಳು ಡ್ಯಾನ್ಸ್ ಮಾಡಿ, ಜನ ಡ್ಯಾನ್ಸ್ ಮಾಡಿ ಎಷ್ಟು ಎಂಜಾಯ್ ಮಾಡ್ತಾರೆ. ಅಂದರೆ ಹೀ ಫರ್ಗೆಟ್ಸ್ ಎವ್ರಿಥಿಂಗ್ ಆ್ಯಂಡ್ ಹಿ ಎಂಜಾಯ್ಸ್ ದಟ್. ಅದನ್ನು ನೋಡೋಕ್ಕೆ ನಮಗೆ ಖುಷಿ. ಶಿವಣ್ಣ ಹೆಣ್ಣಿನ ವೇಷ ಹಾಕಿರ್ತಾರೆ, ಅದು ನೋಡಿದಾಗ ಏನು ಅನ್ನಿಸ್ತು? ಯಾರು ಮಾಡೋಕ್ಕಾಗತ್ತೆ ಇವತ್ತು? ನೀವು ಯಾರು ಹೋಗಿ ಹೇಳಿ ಈ ಥರ ಇದು ಮಾಡಲ್ಲ. ಅದನ್ನು ಬ್ರೇಕ್ ಮಾಡೋದಿದೆಯಲ್ಲ, ಒಬ್ಬ ಆರ್ಟಿಸ್ಟ್ ಮಾಡ್ತಾನೆ. ಸ್ಟಾರ್ ಅನ್ಸ್ಕೊಳ್ಳೋರು ಅದು ಮಾಡೋದಿಲ್ಲ, ಆರ್ಟಿಸ್ಟ್ ಅನ್ನೋರು ಮಾಡ್ತಾರೆ. ಅದಕ್ಕೆ ನಾನು ಆವಾಗಲೇ ಬಂದಾಗ ಯಾರಿಗೋ ಒಬ್ರಿಗೆ ಹೇಳ್ತಿದ್ದೆ, ನಾನು ಇಲ್ಲಿ ಸ್ಟಾರ್ ಆಗೋದು ಬಂದಿಲ್ಲ, ನಾನೊಬ್ಬ ಆರ್ಟಿಸ್ಟ್ ಆಗೋದು. ಏನು ಕೊಟ್ಟರು ಅಂದರೆ ನನಗೆ ಇಷ್ಟ ಆಗಬೇಕು, ನನ್ನ ಕೈಯಲ್ಲಿ ಮಾಡೋಕ್ಕೆ ತಾಕತ್ತು. ಅಂದರೆ ಎಲ್ಲನೂ ಮಾಡೋಕ್ಕಾಗಲ್ಲ ಒಬ್ಬ.
ಅವ್ನಿಗೆ ಅದಾಗಲ್ಲ ಅಂತಂದು ಮಾಡಿ ನಾವು ಅದನ್ನ ತುರ್ಕಕ್ಕೆ ಹೋಗ್ಬಾರ್ದು. ಯಾವಾಗ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಹೌದು. ನನ್ನ ಕೈಲಿ ಆಗುತ್ತಾ? ಒಬ್ಬ ಆರ್ಟಿಸ್ಟ್ ಮಾಡೋ ಥರ ಏನೇ ಕ್ಯಾರೆಕ್ಟರ್ ನಾನು ಮಾಡೋದು. ನೀವು ಒಂದು ಕಡೆ ದರ್ಶನ್ ಅವ್ರ ಕಡೆಯಿಂದ ಹಾಗೆ ಶಿವಣ್ಣ ಅವ್ರ ಕಡೆಯಿಂದ ನೀವು ಏನು ಕಲ್ತ್ಕೊಂಡಿದ್ದೀರಾ? ಅಮ್ಮ, ಶಿವಣ್ಣ ಅವ್ರ ಕಡೆಯಿಂದ ಕಲಿಯೋಕ್ಕೆ ಏನಿದೆ ಅಂತಂದರೆ ಅವ್ರ ಪ್ರೆಸೆನ್ಸ್ ಇದೆಯಲ್ಲಮ್ಮ, ಆ ಎನರ್ಜಿ ಇದೆಯಲ್ಲ. ಇವತ್ತಿಗೂ ನೋಡಿ, ಇದು 6ನೇ ಇಂಟರ್ವ್ಯೂ ಆಗಲೇ 70% ಶಟ್ ಡೌನ್ ಆಗ್ಬಿಟ್ಟಿದೆ ಬಾಡಿ. 6th ಇಂಟರ್ವ್ಯೂಗೆ ಅವ್ರಿಗೆ ಇಲ್ಲಿ ಇವತ್ತು ಕರೆಸಿ ಅವ್ರಿಗೆ ಅಷ್ಟು ಇವತ್ತು ಅವ್ರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಏನೇ ಇದ್ರು ಇವತ್ತು ಇಲ್ಲೇ ಕೂತ್ಕೊಂಡು 10 ಇಂಟರ್ವ್ಯೂ ಮಾಡಿದ್ರು, ಬೆಳಗ್ಗೆ ಬಂದಾಗ ಹೆಂಗಿದ್ರು ಇವಾಗವರೆಗೂ ಹಂಗೆ ಇರ್ತಾರೆ. ಅಮ್ಮ ಅದನ್ನು ಕಲಿಯೋಕ್ಕಾಗುತ್ತಮ್ಮ? ಅದು ಬೈ ಬರ್ತ್ ಬಂದ್ಬಿಟ್ಟಿದೆ ಅವ್ರಿಗೆ. ದರ್ಶನ್ ಸರ್ದು ಏನಿದ್ರು ಅವ್ರ ಜನ ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರ ಜನಕ್ಕೆ ಎಷ್ಟು ಮಾಡಿದ್ದಾರೆ, ಅದನ್ನು ನಾನು ಹೇಳ್ಬೇಕು ಕಲ್ತಿದ್ದೀನಿ. ಅದರಿಂದ ಕಲ್ತಿದ್ದೀನಿ. ನಾನು ಬರ್ತ್ಡೇಗೆ ಎಲ್ಲೋ ಕರ್ಕೊಂಡು 30 ಜನ ಕೂತ್ಕೊಂಡು ಎಲ್ಲೋ ಒಂದು ಪಬ್ಬಲ್ಲಿ ಪಾರ್ಟಿ ಮಾಡಿ ಅದು ಮಾಡ್ತಿದ್ದ ಟೈಮ್ ಇತ್ತು. ಬಟ್ ಇವರು ಏನೋ ತರಬೇಕಾ, ಕೇಕ್ ತೊಗೊಂಬರ್ಬೇಡ್ರಿ, ಅಕ್ಕಿ ಮೂಟೆ ತೊಗೊಂಬನ್ನಿ, ರಾಗಿ ತೊಗೊಂಬನ್ನಿ, ಗೋಧಿ ಲಾರಿ ಆಶ್ರಮಗಳಿಗೆ ಹೋಗಿದ್ದೀಮ. ಇವತ್ತು ನಾವು ಕಲ್ತಿದ್ದೀವಿ ಅದನ್ನ. ಇವತ್ತು ಏನೇ ಇದ್ರು ಸೆಲೆಬ್ರೇಷನ್ ಅದು ಮಾಡೋಣ, ಬಟ್ ಇದು ಪ್ರಯಾರಿಟಿಲಿ ಇದು ಮಾಡೋಣ. ಓಕೆ, ಅವ್ರನ್ನ ಮೀಟ್ ಮಾಡಿದ್ದೀರಾ? ಶಿವಣ್ಣ ಸರ್ನ ಮೀಟ್ ಮಾಡಿ, ದರ್ಶನ್ ಸರ್ನ ಮೀಟ್ ಮಾಡಂದ್ರೆ ತುಂಬ ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಟುಡಿಯೋಗೆ ಡಬ್ಬಿಂಗೆಲ್ಲ ಬರೋರು. ಆ ಟೈಮಲ್ಲಿ ಮೀಟ್ ಮಾಡಿ ಏನಂತ ಮಾತಾಡ್ಸಿದ್ರಿ? ಚಿಕ್ಕ ಹುಡುಗರಮ್ಮ, ಏನು ಮಾಡೋಕ್ಕೆ ಏನು. ಅವಾಗಲೇ ನಿಮಗೆ ಇಷ್ಟ ಇದ್ರಲ್ಲ ಅವರು? ಅಫ್ಕೋರ್ಸ್. ನಾನು ಮುಂದೆ ಇಷ್ಟ ಹತ್ರದಲ್ಲಿ ನೀವು ಕೂತ್ಕೊಂಡು ನೀವು ನೋಡುವಾಗ ಅಲ್ಲ, ನಾವು ಅಲ್ಲೇ ಇಲ್ಲಿ ಮಾತಾಡೋದೇ ಬೇಕಾಗಿಲ್ಲ ಅಮ್ಮ. ಅವ್ರ ಹತ್ರ ಕೂತ್ಕೊಂಡು ಅವ್ರು ಮಾತಾಡ್ತಿರೋದು, ಓಡಾಡೋದು, ಡಬ್ಬಿಂಗ್ ಎಲ್ಲ ಮಾಡೋಕೆ ಒಳಗಡೆ ಹೋಗೋರು. ಅಣಜಿ ನಾಗರಾಜ್ ಸರ್ದು ಶಾಸ್ತ್ರಿ ಅಣಜಿ ನಾಗರಾಜ್ ಸರ್ ಪ್ರೊಡ್ಯೂಸರು. ಒಳಗಡೆ ಕರ್ಕೊಂಡೋಗಿ ಕೂಡ್ಸ್ಕೊಂಡವರು. ಅವರು ಎಷ್ಟು ಚಿಕ್ಕ ಹುಡುಗರಿಂದ ತೊಡೆ ಮೇಲೆ ಕೂಡ್ಸ್ಕೊಳ್ಳೋರು. ಆ ಥರ ಆ ಟೈಮ್ ಬಂದಾಗ ಕೂತ್ಕೊಂಡು ಅವ್ರು ಡಬ್ಬಿಂಗ್ ಮಾಡೋರು. ನಾವಲ್ಲ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀವಲ್ಲ, ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ಸ್ಟುಡಿಯೋ ಒಳಗಡೆ ಡಬ್ಬಿಂಗ್ ಮಾಡುವಾಗ ನಾವು ಕೂತ್ಕೊಂಡು ನೋಡಿದ್ದೀವಿ. ಯಾರಿಗೆ ಸಿಗುತ್ತೆ ಆಪ್ಷನ್, ಈ ಥರ ಆಪರ್ಚುನಿಟೀಸ್ ಎಲ್ಲಿ ಸಿಗುತ್ತೆ? ಈಗ ಅದೆಲ್ಲ ನೆನ್ಪು ಮಾಡ್ಕೊಂಡಾಗ ಏನು ಅನ್ಸುತ್ತೆ? ಅಮ್ಮ, ನೆನ್ಪು ಮಾಡ್ಕೊಳ್ಳೋದು ನಮ್ಮ ಮೈಂಡಿಂದ ಅದು ಆಚೆನೂ ಹೋಗಲ್ಲಮ್ಮ. ಇವತ್ತಿಗೂ ನನಗೆ ಅದೆಲ್ಲ ಕಣ್ಮುಂದೆ ಫ್ರೆಶ್ ಆಗಿದೆ. ಫ್ರೆಶ್ ನೆನಪುಗಳವೆಲ್ಲ ಫ್ರೆಶ್ ನೆನಪು, ಇವತ್ತಿಗೂ ಫ್ರೆಶ್ ನೆನಪುಗಳು. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ಸಿನಿಮಾ ಮಾಡಲಿಕ್ಕೆ ಅಫ್ಕೋರ್ಸ್ ಆಸೆ ಅಂತೂ ಇದ್ದೇ ಇರುತ್ತೆ. ಖಂಡಿತ, ಯಾರಿಗಿರಲ್ಲ. ಶಿವಣ್ಣನ ಜೊತೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ, ತುಂಬಾ ಆಸೆ ಇದೆ. ಆಗುತ್ತೆ, ನಡೆಸ್ತಾನಮ್ಮ ಅವನು. ನಾವು ಪಾಸಿಟಿವಿಟಿ. ಯಾವ ರೀತಿ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂತೀರಿ ಅಮ್ಮ? ಯಾವ ರೀತಿ ಬರುತ್ತೆ ನಾನು ನೋಡ್ಬೇಕು. ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಜೊತೆ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡ್ರು ನಾನು ನಿಂತ್ಕೊಂಡು ಮಾಡ್ತೀನಿ. ರೆಡಿ 100%. 5 ಜನ ನಿಂತಿರ್ತಾರೋ, ಶಿವಣ್ಣ ಇಂದ ಈ ಸೈಡಲ್ಲಿ ರೈಟಲ್ಲಿ ನಿಂತ್ಕೊಬೇಕು, ಒಬ್ರು ಇಂದ ಎಲ್ಲ ಶಿವಣ್ಣ ಪಕ್ಕದಲ್ಲಿ ನಿಲ್ಸಂಗೆ ನಾನು ಬಂದೇ ಬರ್ತೀನಿ. ಅಯ್ಯೋ, ಅದಕ್ಕಿಂತ ಏನಿದೆ ಅಲ್ವಾ? ಒಬ್ಬ ಫ್ಯಾನ್ಗೆ, ಆರ್ಟಿಸ್ಟ್ ಬಿಟ್ಬಿಡಿ, ಒಬ್ಬ ಫ್ಯಾನ್ಗೆ ಏನಿದೆ ಒಂದು ಆಸೆ ಇರುತ್ತಲ್ಲ, ಇಂತಹ ನಟರ ಜೊತೆಗೆ ನನಗೆ ಅಭಿನಯಿಸಕ್ಕೆ ತುಂಬಾ ಇಷ್ಟ ಅಂತ. ಆ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಅಮ್ಮ? ಅಷ್ಟು ಜನ ಇದಾರಮ್ಮ. ನನಗೆ ಸಾಯಿ ಕುಮಾರ್ ಸರ್ ಜೊತೆ ಮಾಡಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಆಸೆ. ನಮ್ಮ ತಾಯಿಗೂ ಸಾಯಿ ಕುಮಾರ್ ಸರ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಅವಾಗ ಅವ್ರದ್ದೆಲ್ಲ ಸಿನಿಮಾ ನೋಡ್ಕೊಂಡ್ ಬಂದಿದ್ವಿ. ಒಂದು 2011ನಲ್ಲಿ ಗೋವಾ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಡೀತಾ ಇತ್ತು. ಅವಾಗ ಸಾಯಿ ಕುಮಾರ್ ಸರ್ನ ಒಂದು ಲೇನಲ್ಲಿ ಮೀಟ್ ಮಾಡಿ ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿದ್ದೆ. ಫೋಟೋ ನಿಮಗೆ ಕೊಡ್ತೀನಿ ನಾನು. ಸಾಯಿ ಕುಮಾರ್ ಸರ್ ಜೊತೆ ಅವಾಗ ಒಂದು ಫೋಟೋ ತೊಗೊಂಡಿದ್ದೆ. ಅದು 2011ನಲ್ಲಿ. ಅವಾಗ ಅವ್ರಿಗೆ ಸಾರ್ ಒಂದಿನ ಆ್ಯಕ್ಟ್ ಮಾಡ್ತೀನಿ ಸರ್ ನಿಮ್ಮ ಜೊತೆ ಅಂದ್ಬಿಟ್ಟು ಒಂದು ಫೋಟೋ ಕೊಟ್ಟಿದ್ರು. ಅವತ್ತು ಮಾಡಿದ್ನಮ್ಮ. ಅಂದರೆ ಸಾಯಿ ಕುಮಾರ್ ಸರ್ ಜೊತೆ ಮಾಡೋ, ಸಂಪತ್ ಸರ್, ನಂದು ಈ ಫಿಲಮಲ್ಲಿ ನಂದು ಸಂಪತ್ ಸರ್ದು ಅಷ್ಟು ಇನ್ನೂ ಇಲ್ಲ ಇವಾಗ. ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಫುಲ್ಫಿಲ್ ಆಯ್ತು. ನಿರ್ದೇಶಕರು ಹೇಳ್ತಾ ಇದ್ರು, ಹೀರೋ ಇದು ಆಕ್ಟಿಂಗಿಗಿಂತ ಹೆಚ್ಚಾಗಿ ಸಾಯಿ ಕುಮಾರ್ ಅವರೇ ಕಂಪ್ಲೀಟ್ ಆಗಿ ಕಥೆನಲ್ಲಿ ಫುಲ್ ಮೂವ್ ಆನ್ ಆಗ್ತಾರೆ, ಅವರ ಕಾಲ್ ಶೀಟೇ ಜಾಸ್ತಿ ಇದೆ. ಹೌದು, ನಾನು ಹೇಳಿದ್ನಲ್ಲಮ್ಮ, ಸಿನಿಮಾಲ್ ಬಂದು ನಂದು ಜಾಸ್ತಿ, ಅವ್ರದ್ದು ಜಾಸ್ತಿ, ಇವ್ರದ್ದು ಜಾಸ್ತಿ ಇಲ್ಲ. ಸಿನಿಮಾ ಕತೆ ಜಾಸ್ತಿ, ಕತೆ ಕರ್ಕೊಂಡು ಹೋಗುತ್ತೆ. ಯಾರ ಕತೆ, ಯಾರ ಪಾತ್ರ. ಇಲ್ಲಿ ಬಂದು ನಾನು 90% ಅವ್ರು 20 ಇಲ್ಲಮ್ಮ. ಇಲ್ಲ 10 ಜನ ಅಂದರೆ 10 ಜನನೂ 10% ಇದಾರಮ್ಮ. ಆ ಥರ ಕತೆ ತೊಗೊಂಡು ಹೋಗುತ್ತೆ. ಕತೆ ಹಂಗೆ ಬಂದಿದೆ. ಕತೆ ಕೇಳಿರೋದು, ಅದನ್ನು ನಾವು ಮಾಡಿರೋದಲ್ಲ. ಕತೆಗೆ ಏನು ಬೇಕೋ ಅದನ್ನು ಕೊಡಬೇಕು. ಸುಮ್ಮನೆ ಬಂದು ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಸಿನಿಮಾ ಮಾಡ್ತೀನಿ, ನಾನು ಈ ಸಿನಿಮಾ ಹೀರೋ, ನನಗೊಂದು 4 ಫೈಟ್ ಹಾಕೋ, ಇನ್ನೊಂದು ಸಾಂಗ್ ಹಾಕೋ, ಆಗಲ್ಲ. ಅದನ್ನು ಮಾಡಿದ್ರೆ ಜನ ಬರಲ್ಲ. ಅದು ನನಗೋಸ್ಕರ ನಾನು ಮಾಡಬೇಕು ಅಂತ ನಾನು ಮಾಡ್ಕೊತೀನಿ. ನಮ್ಮ ಹತ್ರ ಕ್ಯಾಮ್ರಾ ಇದೆ, ನಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ. ನನಗೆ ಆ ಥರ ನನಗೆ ಶೋಕಿ ಇದ್ರೆ ನಾನು ಮಾಡ್ಕೊತೀನಿ. ಸಿನಿಮಾ ಮಾಡೋಕ್ಕೆ ಬಂದಿರೋದು ನನಗೋಸ್ಕರ ಅಲ್ಲ, ಜನಕ್ಕೆ ಸಿನಿಮಾ ಮಾಡೋಕ್ಕೆ ಬಂದಿರೋದು. ದಟ್ ಈಸ್ ಇಂಪಾರ್ಟೆಂಟ್. ಕತೆಗೆ ಏನು ಬೇಕೋ ಅದನ್ನು ಮಾಡಬೇಕಲ್ಲ. ಅಂದರೆ ಈ ಸಿನಿಮಾ ಅಂದರೆ 5 years ಬ್ಯಾಕ್ ಲೈಕ್ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಅಲ್ಲಿಂದ ನಿಮ್ಮನ್ನ ಲಾಂಚ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಬಟ್ 5 years ಲೇಟ್ ಆಯ್ತಲ್ವಾ? ಯಾಕೆ ತಡ ಆಯ್ತು? ಇಲ್ಲಮ್ಮ, ಆ ಪ್ರೋಗ್ರಾಮ್ ನೀವು ನೋಡಿ, ನಾವು ಇನ್ನೂ ಶೂಟಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಓಕೆ, ಶೂಟಿಂಗ್ ಮುಂಚೆ ಬರೀ ಟೈಟಲ್ ಲಾಂಚ್ನ ನಾವು ಹಂಗೆ ಮಾಡಿದ್ದು.
ಅದು ಆಮೇಲೆ ನಿಮಗೆ ಗೊತ್ತಲ್ಲ ಏನಾಯ್ತು, ಕೋವಿಡ್ದು ಒಂದು ವರ್ಷ ಅಲ್ಲಿ ಒಂದೂವರೆ ವರ್ಷ ಹೋಯ್ತು. ಆಮೇಲೆ ಇಷ್ಟು ಜನ ಸ್ಟಾರ್ಸ್, ಇಷ್ಟು ಜನ ಆರ್ಟಿಸ್ಟ್ಗಳದ್ದು ಡೇಟ್ಸ್ ಅದೆಲ್ಲ ನೋಡ್ಬೇಕಲ್ಲ, ಎಲ್ಲ ಒಂದೇ ಸರಿ. ಆಮೇಲೆ ನೀವು ಎಲ್ಲರೂ ಒಂದೇ ಸರಿ ಅಲ್ಲಿ ಇರಬೇಕು ಅನ್ನೋದು ತುಂಬ ಕಷ್ಟ ಆಗುತ್ತೆ, ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲರದು ಯಾವಾಗಿದೆ, ಹೆಂಗಿದೆ, ಏನಿದೆ ನೋಡಿಕೊಂಡು ಅದು ನಾವು ಅದೊಂದು ಸಾಂಗ್ ಮಾಡಿದ್ವಿ. ಈವನ್ ದೇವ್ಗಿಲ್ ಸರ್ದೊಂದು ಸಾಂಗು ಬಂಗಿಸಿದ್ರು. ಸಿನಿಮಾ ಮಾಡೋಕ್ಕೆ ಮುಂಚೆ ಸಾಂಗ್ನ ಶೂಟ್ ಮಾಡ್ಬಿಟ್ವಿ. ಸಿನಿಮಾಗಿಂತ ಮುಂಚೆನೇ ಸಾಂಗ್ ಆ ಸಾಂಗ್ ಅದು ಸಪ್ರೇಟ್ ಅದು ಬರಬೇಕು, ಆ ಥರ ಇದೆ. ಅದು ಯೂನಿವರ್ಸಿಟಿ ಗ್ರೌಂಡಲ್ಲಿ ಮಾಡಿದ್ದು. ಅದು ಒಂದೇ ಸಾಂಗು. ಇಟ್ ಕಾಸ್ಟ್ ಅರೌಂಡ್ 1.25 lakhs 1.25 crores ಒಂದು ಸಾಂಗ್ ಆಗಿದ್ದದು. ಹೌದು, ಫುಲ್ 1 ಎಕರೆ ಜಾಗಕ್ಕೆ ಗ್ರೀನ್ ಮ್ಯಾಟ್ ಸ್ಕ್ರೀನ್ ಮಾಡಿರೋದು ಅದು. ಸೊ ಆ ಸಾಂಗ್ ಮಾಡಿ, ಆ ಸಾಂಗ್ನ ಲಾಂಚ್ ಮಾಡಿ, ಅದಾದಮೇಲೆ ಸಿನಿಮಾ ಸ್ಟಾರ್ಟ್ ಮಾಡೋದು. ಅಷ್ಟೊತ್ತಲ್ಲಿ ಕೋವಿಡ್ ಅದು ಇದು. ಸೊ ಹಾಗಾಗಿ ಸರ್, ಈಗ ಲೊಕೇಶನ್ ಅಂತ ಬಂದಾಗ ಎಲ್ಲೆಲ್ಲೆಲ್ಲ ಶೂಟ್ ಆಗಿದೆ? ಚಿಕ್ಕಮಂಗ್ಳೂರು ಮಾಡಿದ್ದೀವಿ, ದಾಂಡೇಲಿ ಮಾಡಿದ್ದೀವಿ, ಆಗುಂಬೆ ಮಾಡಿದ್ದೀವಿ, ಕೇರಳ ಮಾಡಿದ್ದೀವಿ, ಬ್ಯಾಂಗ್ಳೂರಲ್ಲಿ ಒಂದಷ್ಟು ಮನೆ ಶಾರ್ಟ್ಸ್ ಅದು ಸ್ವಲ್ಪ ಅಷ್ಟು ತೊಗೊಂಡಿದ್ದೀವಿ. ಹೇಗಿತ್ತು ಅನುಭವ? ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅನ್ನೋ ಥರ ಇತ್ತು. ಅಂದರೆ ನಾನು ಹೇಳಿದ್ನಲ್ಲ, ನಾನು ಹೊಸಬ್ಬ, ಇಷ್ಟು ಜನ ಸ್ಟಾರ್ಸ್ಗಳ ಜೊತೆ ಒಂದು ಟ್ರಿಪ್ ಹೋಗ್ತಿದ್ದೀವಿ ನಾವು. ಆಮೇಲೆ ಶೂಟಿಂಗು ಅಷ್ಟೇ ಖುಷಿಯಾಗಿ ಮಾಡಿಕೊಂಡು, ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ಅಷ್ಟು ಕಷ್ಟ ಎಲ್ಲರೂ ಪಡಲೇಬೇಕಲ್ಲ. ಕಷ್ಟಪಟ್ಟರೆ ಒಂದು ಪ್ರಾಡಕ್ಟ್ನ ಕಷ್ಟ ಬಿಟ್ಬಿಡಿ, ಅದಾಯಿತು. ತುಂಬ ಇಷ್ಟಪಟ್ಟು ಮಾಡಿದ್ವಿ, ಖುಷಿ. ಸಾಯಿ ಕುಮಾರ್ ಸರ್ ಅಷ್ಟೇ, ಈವ್ನಿಂಗ್ ಶೂಟ್ ಆಗಿದ ತಕ್ಷಣ ಯಾವುದೋ ಒಳ್ಳೆ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಒಳ್ಳೆ ಊಟ ಮಾಡಿಸಿ ನಮ್ಮನ್ನ ಹೀರೋಯಿನ್ನ ಡೈರೆಕ್ಟರ್ನೆಲ್ಲ ಕರ್ಕೊಂಡೋಗಿ. ಇದು ಹೆಂಗಿತ್ತು ಅಂತಂದರೆ, ಒಬ್ಬರು ದೊಡ್ಡವರು ನಮ್ಮನ್ನ ಅಷ್ಟನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ ಅನ್ನೋ ಥರ. ಈವನ್ ಸಾಯಿ ಕುಮಾರ್ ಸರ್ ಜೊತೆ ನನಗೆ ಶೂಟ್ ಮಾಡುವಾಗ ಫಸ್ಟ್ ಡೇ ಆಫ್ ದ ಶೂಟ್, ಫಸ್ಟ್ ಶಾರ್ಟು ನಡ್ಕೊಂಬಂದ್ಬಿಟ್ಟು ಅವ್ರ ಹತ್ರ ಏನೋ ಜೋರಾಗಿ ಮಾತಾಡಬೇಕು. ಅವ್ರು ಆ ಕಡೆ ತಿರುಗಿರ್ತಾರೆ, ನಾನು ಮಾತಾಡಿದ ತಕ್ಷಣ ಅವ್ರು ಹಿಂಗೆ ತಿರುಗಿದ ತಕ್ಷಣ ಒಂದು ಡೈಲಾಗ್ ಇದೆ ಹಿಂಗೆ, ಅವ್ರು ತಿರುಗಿದ ತಕ್ಷಣ ಅವ್ರ ಕಣ್ಣು ಆ ಕೋಪ ನೋಡ್ಬಿಟ್ಟು ಮರ್ತೋಗ್ಬಿಡ್ತು. ಯೋಚನೆ ಮಾಡು, ನ್ಯೂ ಆರ್ಟಿಸ್ಟು, ಅಂಥ ಲೆಜೆಂಡ್ ಆರ್ಟಿಸ್ಟ್ ಮುಂದೆ ನಾನು ಅದೇನಾಯಿತು ಸಡನ್ನಾಗಿ ಏನಾಯಿತು ಸರ್, ಯಾಕೋ ಬ್ಲ್ಯಾಂಕ್ ಆದಂಗೆ ಆಯಿತು ಸರ್. ಬಾ ಅಂತ ಕರ್ಕೊಂಡು ಹೋದರು. ಇದು ನಮ್ಮ ಕ್ಯಾರವ್ಯಾನಲ್ಲಿ ಕೂತ್ಕೊಂಡ್ರು. ಸರ್, ಅದು ನನ್ನ ನಂದು ಫಸ್ಟ್ ಸಿನಿಮಾ ನಿನ್ನ ಜೊತೆ ಅಂದರು. ಯಾರು ಹೇಳ್ತಾರೆ? ನಂದು ಫಸ್ಟ್ ಸಿನಿಮಾ ನಿನ್ನ ಜೊತೆ, ನನಗೂ ಅಷ್ಟೇ ಭಯ ಇದೆ. ಒಂದು ಕೆಲಸ ಮಾಡೋಣ, ಐಸ್ ಬ್ರೇಕಿಂಗ್ ಸೆಷನ್ ಒಂದು ಮಾಡೋಣ. ಪ್ರತಿದಿನ ನೀನು ಶೂಟಿಗೆ ಬರೋಕ್ಕೆ ಮುಂಚೆ ಶೂಟ್ ನಾವು ಎಲ್ಲ ನಿನ್ನ ಮೇಕಪ್ ರೆಡಿ ಮಾಡಿಕೊಂಡು ಕ್ಯಾರವನ್ ಬಂದು ಸರ್ ಅಮ್ಮ ಎವ್ರಿ ಡೇ ಕ್ಯಾರವನ್ ಒಳಗಡೆ ಹೋಗೋದು, ಅವತ್ತಿಂದ ಏನಿದೆಯೋ ಇಬ್ಬರು ಮಾತಾಡ್ಕೊಳ್ಳೋದು, ಜಾಲಿಯಾಗಿ ಮಾತಾಡ್ಕೊಳ್ಳೋದು. ಈ ಸೀನು ಸರ್, ಈ ಸೀನು ನಾನು ಹಿಂಗೆ ಬರ್ತೀನೋ, ಓಕೆ ಮುಗೀತು. ಅವತ್ತಿನ ದಿನ ಸೂಪರ್. ಅಂದರೆ ಅವರು ನೀವು ಕೇಳ್ದಂಗೆ ಓವರ್ ಶ್ಯಾಡೋ ಆಗ್ತಾ ಇಲ್ಲಮ್ಮ, ಎಲ್ಲ ಜೊತೆಗೆ ಕೆಲಸ ಮಾಡಿದ್ವಿ, ಜೊತೆಗೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ ಮುಂದೆ. ಇವನ್ ಅರುಣ್ ಸಾಗರ್ ಸರ್ ಅಷ್ಟೇ, ನಂದು ಅರುಣ್ ಸಾಗರ್ ಸರ್ದು ತುಂಬ ಜೊತೆಗೆ ಟ್ರಾವೆಲ್ ಇದೆ, ಕಾರಲ್ಲಿ ಹೋಗೋದು ಅದು ಇದು. ಕೆಲವು ಟೈಮಲ್ಲಿ ನನ್ಗೆ ಗೊತ್ತಿಲ್ಲ, ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಸಿನಿಮಾಲ್ಗೆ ಇದ್ದೀನಿ, ಸಿನಿಮಾ ಇಂಡಸ್ಟ್ರಿಯಲ್ಲೇ ಬೆಳೆದಿದ್ದೀನಿ, ಸಿನಿಮಾ ಆಚೆಯಿಂದ ನೋಡಿದ್ದೀನಿ. ಆರ್ಟಿಸ್ಟ್ ಕ್ಯಾಮ್ರಾ ಮುಂದೆ ಬಂದಾಗ ಹಿಂಗೆಲ್ಲೋ ತಿರ್ಕೊಂಡಾಗ ಅವ್ರೇನು ಮಾಡೋರು, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಫ್ರೇಮ್ ನೋಡ್ಕೊಂಡು ಬಂದ್ಬಿಟ್ಟು ಅರುಣ ಒಂದು ಸ್ವಲ್ಪ ಈ ಕಡೆ ತಿರ್ಕೊಳ್ಳೋ, ಹಿಂಗೆ ತಿರ್ಕೊ. ಯಾಕೆ ಸರ್, ಏನಾಯ್ತು ಸರ್? ಆರ್ಟಿಸ್ಟ್ ಹೀರೋ ಕಣ ನೀನು, ಕ್ಯಾಮ್ರಾಗೆ ಫೇಸಿಂಗ್ ಹಿಂಗಿರಬೇಕು, ಅವಾಗ ಪಕ್ಕ ಇರುತ್ತೋ, ಇನ್ನೊಂದು ಸ್ವಲ್ಪ ಶೇಡ್ ಚೆನ್ನಾಗಿ ಕಾಣುತ್ತೋ. ಯಾರು ಮಾಡ್ತಾರಮ್ಮ? ಅಂದರೆ ನಾವು ನಮ್ಮ ಜರ್ನಿಲಿ ಅವ್ರು ಮಾಡಿದ್ದಾರೆ ನಮಗೆ. ಅರುಣ್ ಸಾಗರ್ ಸರ್ ಆಗಲಿ, ಸಾಯಿ ಕುಮಾರ್ ಸರ್ ಆಗಲಿ. ಅರುಣ್ ಸಾಗರ್ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಕಾಮಿಡಿಗಂತೂ ಕೊರತೆ ಇರಲ್ಲ. ಹೇಗೆ ವರ್ಕ್ ಆಗಿದೆ ಕಾಮಿಡಿ? ಅರುಣ್ ಸಾಗರ್ ಸರ್ ಇದ್ದಾರೆ ಅಂದಮೇಲೆ ಏನಾಗುತ್ತೆ, ಅವ್ರದ್ದು ಕಾಂಬಿನೇಷನ್ ಜಾಸ್ತಿ ಇದೆ ಫಿಲಮಲ್ಲಿ. ಅವರು ಕ್ಯಾರೆಕ್ಟರ್ ಮಾಡ್ತಿರುವಾಗ ನಾನು ಒಂದು ಸೀನ್ ಇದೆ, ನಾನು ಮಾಡಬೇಕು ಅನ್ನೋದು ಮರೆತು ಅವ್ರು ಮಾಡ್ತಿರೋದನ್ನ ನೋಡ್ಕೊಂಡು ನಿಂತ್ಕೊಂತಿದ್ವಿ. ಆ ರೇಂಜ್ಗೆ ಒಂದು ಪರ್ಫಾರ್ಮೆನ್ಸ್ ಅವ್ರದ್ದು. ಅಷ್ಟು ಖುಷಿ ಆಗೋದು ನೋಡೋಕ್ಕೆ ನಮಗೆ. ನೆಕ್ಸ್ಟ್ ಅವ್ರು ಅಷ್ಟು ಕಾಮಿಡಿ ಮಾಡಿ, ನಾನು ಸೀರಿಯಸ್ ಆಗಿ ಏನೋ ಒಂದು ತೊಗೊಬೇಕು ಆಗ್ತಾನೆ ಇಲ್ಲ, ನಾನು ಅಲ್ಲೇ ಎಂಜಾಯ್ ಮಾಡಿ, ಆ ಕಾಮಿಡಿ ಎಂಜಾಯ್ ಮಾಡ್ತೇನೆ, ಆ ನಗುಲೇ ಹಿಂಗೆ ತೊಗೊಳಕ್ಕೆ ಹೋಗ್ತೀನಿ. ಡೈರೆಕ್ಟರ್ ಸೀರಿಯಸ್ ಆಗಿರೋ ಅಂತ, ಅವನು ಎಲ್ಲಿ ಮಗ ಸೀರಿಯಸ್ ಆಗಿರ್ಬೇಕಾಗುತ್ತೆ, ಎಲ್ಲಿಂದ ಸೀರಿಯಸ್ ಆಗಿರುತ್ತೆ. ಇದು ಈ ಥರ ಕಾಂಬಿನೇಷನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಮದು ಸಾಯಿ ಕುಮಾರ್ ಸರ್ದು ಒಂದು ಇನ್ಸಿಡೆಂಟ್ ಏನು ಅಂತಂದರೆ, ಕ್ಯಾಮ್ರಾ ನೋಡಿ ಆ ಡೋರ್ ಹತ್ರ ಅಲ್ಲಿಗಿರುತ್ತೆ, ಸೀನ್ ನಡೀತಿರೋದು ಇಲ್ಲಿ ಸೀನ್ ನಡೀತದೆ. ಸೊ ಇಲ್ಲೇನಾಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇದು ಮೋಸ್ಟ್ ಪ್ರಾಬ್ಲಿ ಒಂದು 2:45 3 ಗಂಟೆ ರಾತ್ರಿ ಆಗಿತ್ತಿದು. ಸಾಯಿ ಕುಮಾರ್ ಸರ್ ಮಲಗಿರಬೇಕು, ನಾನು ಅವ್ರ ಹತ್ರ ಏನೋ ಮಾತಾಡ್ತೀನಿ, ನಿದ್ದೆಲೇನೋ ಮಾತಾಡ್ತಾ ಇರ್ತೀನಿ, ಏನೋ ಒಂದು ಸೀನ್ ಇದೆ ಈ ಥರ. ಅವ್ರು ಹೇಳ್ತಾರನ್ನ ನಾನು ಸೀರಿಯಸ್ ಆಗಿ ಹಿಂಗೆ ಕೇಳಿಸ್ಕೊತಾ ಇರಬೇಕು, ಇಷ್ಟು ಸೀರಿಯಸ್ನೆಸ್ ಇರಬೇಕು ಫೇಸಲ್ಲಿ. ಅಲ್ಲಿ ಅವರು ಮಾತಾಡೋ ಬದಲು, ನಿಮ್ಮ ಡೈರೆಕ್ಟ್ರಿಗೆ ಹೇಳೋ 3 ಗಂಟೆ ಆಯಿತು,
ಆಗಲ್ವೋ ಸುಸ್ತಾಗಿದೆ ಅಂತ ಹೇಳೋ ಲೇ ಬೆಳಗ್ಗೆ ಬರ್ಬೇಕಾ ಬಿಡು ಏನೋ ಅಂತ ಇವ್ರು ನನಗಲ್ಲಿ ನಗು ಬರ್ತದೆ. ಇಷ್ಟು ಮಾಡುವಾಗ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಡ್ಸ್ ಇರ್ತದಲ್ಲ, ಹೇಳೋಕ್ಕಾಗಲ್ವಲ್ಲ ಇಲ್ಲಿ. ಇಷ್ಟು ಮಾಡುವಾಗ ಅಲ್ಲಿ ನಂಗೆ ನಗು, ಅವ್ನು ಅಲ್ಲಿಂದ ಲೇ ಅರುಣ ಸೀರಿಯಸ್ಸು ನಗ್ಬೇಡ ಅಂತ ಅವನು ಮಗ ನಗಿಸ್ತವ್ರೆ ಇಲ್ಲಿ ಏನು ಮಾಡುತ್ತೆ ಇನ್ನೊಂದು ಅಂದರೆ ಕಂಪ್ಲೀಟ್ ಒಂದು ಜರ್ನಿನೇ ಇದೇ ಥರ ನಡೆದಿರೋದು. ಇಲ್ಲಿ ಎಲ್ಲೂ ಬಂದು ಅಯ್ಯೋ ಯಾಕೆ ಹಿಂಗೆ ಆಗ್ತದೆ ಈ ಥರ ಎಲ್ಲೂ ಇಲ್ಲ. ಜರ್ನಿನೇ ಇಷ್ಟೇ ಕಾಮಿಡಿಯಾಗಿ ಇಷ್ಟೇ ಎಂಜಾಯ್ ಮಾಡ್ಕೊಂಡು ನಡೆದಿರೋದು. ಸರ್, ಟೆಕ್ನಿಕಲಿ ಅಂತ ಬಂದಾಗ ಸಿನಿಮಾ ಎಷ್ಟು ಸ್ಟ್ರಾಂಗ್ ಇದೆ? ಅದು ನೀವು ಟೀಸರ್ ನೋಡಿದ್ರ, ಟ್ರೇಲರ್ 24ನೇ ತಾರೀಕು ಬರುತ್ತೆ. ಸಾಂಗ್ ನೋಡಿ, ನಾನು ಹೇಳೋದೆ ಬೇಡಮ್ಮ, ಇವಾಗ ಇದು ನನ್ನ ಸಿನಿಮಾಮ್ಮ, ನಾನು ಏನೇ ಹೇಳಿದ್ರು ಸಿನಿಮಾ ಬಗ್ಗೆ ಏನೇ ಹೇಳಿದ್ರು ಅದು ಅವ್ನ ಸಿನಿಮಾ ಅವ್ನು ಮಾತಾಡೋದು. ನಮ್ಮ ವರ್ಕ್ ಮಾತಾಡ್ತದೆ ಅಮ್ಮ, ಟೀಸರ್ ಮಾತಾಡ್ತದೆ, ನಮ್ಮ ಸಾಂಗ್ ಮಾತಾಡ್ತದೆ. ಟೀಸರ್ಗೆ ಒಳ್ಳೆ ಪ್ರತಿಕ್ರಿಯೆ, 6 ಲಕ್ಷ ವ್ಯೂ ಆಗಿದೆ, ಒಳ್ಳೆ ಪ್ರತಿಕ್ರಿಯೆ ಬರ್ತದೆ. ಕಮೆಂಟ್ಸು ಜನ ಎಲ್ಲೆಲ್ಲಿಂದನೂ ಕಮೆಂಟ್ಸ್ ಮಾಡ್ತಾರೆ. ನನ್ನ ಹುಡ್ಕೊಂಬಂದು ಇನ್ಸ್ಟಾಗ್ರಾಮಲ್ಲಿ ಬೇರೆ ಗೊತ್ತಿಲ್ದಿರೋರು ಕಮೆಂಟ್ಸ್ ಮಾಡಿ ಹತ್ರ ಒಂದು 2,000 ಮೆಸೇಜ್ ಏನೋ ಇದೆಯಮ್ಮ. ಬರೀ ಒಂದು 6,000 ಫಾಲೋವರ್ಸ್ಗೆ 2,000 ಮೆಸೇಜ್ ಇದೆ, ಹಿಂಗಿದೆ ಹಂಗಿದೆ. ಅಂದರೆ ನಮ್ಮ ಕೆಲಸ ಮಾತಾಡ್ತದೆ ಅಮ್ಮ, ಟೀಸರ್ ಮಾತಾಡುತ್ತೆ. ಪ್ರೀತಿಗೆ ಏನು ಹೇಳೋಕ್ಕಾಗುತ್ತೆ. ಹಾಂ, ಓಕೆ. ದೆನ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ದೆನ್ ಅಪ್ಪ ಶೂಟಿಂಗ್ ಸೆಟ್ಟಿಗೆ ಬಂದಾಗ ಏನಾದರೂ ಹೇಳ್ತಾ ಇದ್ರಾ? ಅಪ್ಪ ಶೂಟಿಂಗ್ ಸೆಟ್ಟಿಗೆ ಬಂದಾಗಲ್ಲಮ್ಮ, ಅಪ್ಪ ಶೂಟಿಂಗ್ ಸೆಟ್ಟಲ್ಲೇ ಇರೋರು. ಅಲ್ಲೇ ಇರೋರು? ಹೌದು. ಹೇಗಿತ್ತು? ಅಮ್ಮ ನಾನು ಹೇಳಿದ್ನಲ್ಲ, ಈಸ್ ನಾಟ್ ಅ ಪ್ರೊಡ್ಯೂಸರ್, ಈಸ್ ಅ ಟೆಕ್ನಿಷಿಯನ್ ಫಾರ್ ದ ಫಿಲಮ್ ಗಾರ್ಗ. ಅವರು ಶೂಟಿಂಗ್ ಸೆಟ್ಟಲ್ಲೇ ನಮ್ಮೆಲ್ಲರಿಗೂ ಮುಂಚೆ ಅವ್ರು ಇರೋರು, ನಾವೆಲ್ಲರೂ ಹೋದ್ಮೇಲೆ ಅವ್ರು ಹೋಗು, ಈ ಥರ ನಡೆದಿರೋದಮ್ಮ. ಅಂದರೆ ಎವ್ರಿ ಡೇ ಇರ್ತಿದ್ರು? ಎವ್ರಿ ಡೇ ಹಿ ವಾಸ್ ದೇರ್ ಆನ್ ದ ಸೆಟ್. ಏನು ಅಂದರೆ ಹೇಳ್ತಾ ಇದ್ರಾ ನಿಮ್ಮ ಒಂದು ಆ್ಯಕ್ಟಿಂಗ್ ನೋಡ್ಬಿಟ್ಟು? ಅಮ್ಮ ಅವ್ರು ಬೆಳಗ್ಗೆ ನಾವು ಹೋಟೆಲ್ ರೂಮಿಂದ ವಾಚ್ ಹೋಗುವಾಗ ಏನು ಮಾತಾಡ್ತಾರಲ್ಲ ಅದಷ್ಟೇ ಅವ್ರು ನನ್ನ ಹತ್ರ ಮಾತಾಡೋದು. ಆವಾಗಷ್ಟೇ ಪ್ರೀತಿಯಿಂದ ಮಗ ಚೆನ್ನಾಗಿ ಮಾಡು, ಹಂಗೆ ಮಾಡು. ಅದರಿಂದ ಆಚೆ ಬಂದ್ವಾ ಅವ್ರು ಪ್ರೊಡ್ಯೂಸರ್, ಅದು ಮುಗೀತು. ಸರಿಗೆ ಬಂದಿಲ್ವಾ ಅಷ್ಟು ಜನ ಮುಂದೆ ನಾನು ಇಂಥ ಮಾತು ಅನ್ಸ್ಕೊಂಡಿದ್ದೀನಿ, ನನಗೆ ಗೊತ್ತದ, ಅದು ಹೇಳೋಕ್ಕಾಗಲ್ಲ. ನೀವು ಬೀಪ್ 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 ಹಾಕ್ಬೇಕು. ಏನು ಕೋಪ ಮಾಡ್ಕೊಂಡು ಬೈತಿದ್ರಾ? ಅಮ್ಮ ಅವ್ರ ಪೊಸಿಷನ್ ಹಂಗಲ್ವಮ್ಮ, ಕೋಪ ಮಾಡ್ಕೊಂಡು ಬೈದಿಲ್ಲ ಅಂದರೆ ಅವ್ರು ಪರ್ ಡೇ 6-7 ಲಕ್ಷ ಖರ್ಚಾಗುತ್ತೆ, ಪರ್ ಡೇ 6-7 ಲ್ಯಾಕ್ಸ್ ಖರ್ಚಾಗುತ್ತೆ. ಅವ್ರು ಬೈದಿಲ್ಲ, ಅದು ಸರಿಗೆ ಬಂದಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗೋದು ಅವ್ರಿಗೆ. ಆ ಪೊಸಿಷನಲ್ಲಿ ಅವ್ರು ಮಾತಾಡ್ಲೇಬೇಕು, ಯಾರೇ ಇದ್ರು ಮಾತಾಡ್ತಾರೆ ಅಂತ. ಮನೆಗೆ ಬಂದ್ಮೇಲೆ ನೀವು ಅದ್ರ ಬಗ್ಗೆ ಏನು ಕೇಳ್ತಿರ್ಲಿಲ್ಲ? ಇಲ್ಲ, ಮನೆಗೆ ಬಂದ್ಮೇಲೆ ಅವ್ರು ನನಗೇನೋ ಹೇಳ್ತಿರಲಿಲ್ಲ, ನಮ್ಮ ತಾಯಿಗೆ ಫೋನ್ ಮಾಡಿ ಹೇಳೋರು. ನನಗೆ ಹೇಳಿದ್ರೆ ಇನ್ನು ತಿರ್ಗಾ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತೆ ನನ್ನ ಮಗನಿಗೆ, ಬೇಡ ಅಂತಂದ್ಬಿಟ್ಟು ನಮ್ಮ ತಾಯಿಗೆ ಫೋನ್ ಮಾಡಿ ಹೇಳೋರು. ನಾವು ಇದು ಚಿಕ್ಕಮಂಗ್ಳೂರು ಆಗುಂಬೆ ಎಲ್ಲ ಶೂಟ್ ಮಾಡುವಾಗ ತಾಯಿ ಮನೇಲಿ ಇರೋರಲ್ಲ, ಇಲ್ಲ ಹಂಗೆ ಮಾಡಿದ್ದಾನೆ ಖುಷಿ ಆಗುತ್ತೆ ನೋಡೋಕ್ಕೆ, ಹಂಗೆ ಹಿಂಗೆ. ಅವ್ರು ನನಗೆ ಫೋನ್ ಇಲ್ಲ ನಿಮ್ಮಪ್ಪ ಅಲ್ಲಿ ನಿಮ್ಮ 24 ಗಂಟೆ ಬರೀ ನನ್ನ ಡೈಲಾಗ್ ಮುಗಿದ್ರೆ ಅವ್ರ ಡೈಲಾಗೇ ಕೇಳಿಸೋದು ನನ್ನ ಬೈಯೋದು. ಬಟ್ ಖುಷಿ. ಅಮ್ಮ ಏನಂದ್ರು? ಎಷ್ಟು ಖುಷಿಯಾಗಿದ್ದಾರೆ? ಇಲ್ಲ, ನನ್ನ ತಾಯಿ ತೀರ್ಕೊಂಡ್ರು ಈಗ ಒಂದು 2-3 ಇಯರ್ಸ್ ಆಯಿತು. 3 ಇಯರ್ಸ್ ಆಯಿತು. ಲೈಕ್ ಇದೆಲ್ಲ ಪೇರೆಂಟ್ಸ್ಗೂ ಕನಸಾಗಿರುತ್ತೆ ಮಗನ ಸಿನಿಮಾ ಅಂದಾಗ. ಸೊ ನಿಮ್ಮ ಅಪ್ಪಂಗೆ ಎಷ್ಟು ದೊಡ್ಡ ಕನಸಿದು? ಈ ಸಿನಿಮಾ ಆಗ್ತಿರೋದೇ ಅವರಿಂದ. ನಾನು ಯಾವಾಗ ಈ ಚೆನ್ನೈಯಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ ಶಾರ್ಟ್ ಫಿಲಮ್ ಮಾಡ್ಕೊಂಬಂದು ನಾನು ಗೆದ್ಕೊಂಡ್ಬಂದು, ಆಗ ನಮ್ಮ ತಾಯಿನೇ ಹೇಳಿದ್ದು, ಅಲ್ಲ ಅವನು ಚೆನ್ನಾಗಿ ಮಾಡಿದ್ದಾನೆ, ಅವನು ಮಾಡಲಿ ಬಿಡ್ರಿ, ಕಂಪನಿ ಇದೆ, ಕಂಪನಿ ಯಾಕೆ ನೋಡ್ಕೊಳಕ್ಕೆ. ಇವಾಗ ಎಷ್ಟು ಜನ ಎಷ್ಟು ಕೆಲಸ ಮಾಡಲ್ಲ, ಹಾಂ, ಒಂದೇ ಕೆಲಸ ಯಾರು ಮಾಡ್ತಾರೆ? ಕಂಪನಿನೂ ನಡೀತೆ 100% ನೋಡ್ಕೊತಾನೆ, ಇದನ್ನು ಮಾಡಲಿ, ಇಷ್ಟ ಇದೆ. ಸಿನಿಮಾ ಆಗಿರೋದೇ ಅವರಿಂದ, ಇವತ್ತು ಅವ್ರಿಲ್ಲ ಅಷ್ಟೇ ನೋಡೋಕ್ಕೆ. ಬಟ್ ಆ ದೇವರು ನಮ್ಮ ತಾಯಿನ ಹೆಂಗೆ ತೊಗೊಂಡು ಅದೇ ಇದರಲ್ಲಿ ನನಗೆ ಹೆಣ್ಮಗಳು ಕೊಟ್ಟಿದ್ದಾರೆ. ನಮ್ಮ ತಾಯಿ ತಿರ್ಗಾ ಬಂದಿದ್ದಾರೆ, ಖುಷಿ ಇದೆ. ಸೊ ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ನಮ್ಮ ಕನ್ನಡದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅವಾಗಲೇ ಹೇಳ್ದಮ್ಮ, ನಾನೇನಂತೀನಿ, ನಾವು ಡಿಫ್ರೆಂಟಾಗಿ ಸಿನಿಮಾ ಮಾಡಿದ್ದೀವಿ, ನಾವು ಆ ಬೂಚಂಡಿ ತೋರಿಸಿದ್ದೀವಿ, ನಾವು ಇದನ್ನು ತೋರಿಸಿದ್ದೀವಿ, ಅದು ಮಾಡಿದ್ದೀವಿ, ಈ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ, ಆ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ, ಫಾರಿನ್ನಿಂದ ಕ್ಯಾಮ್ರಾ ಬಂದಿತ್ತು, ಇದೆಲ್ಲ ಇಲ್ಲಮ್ಮ. ಸಿನಿಮಾ ಮಾಡಿದ್ದೀವಿ, ಟೀಸರ್ ಇದೆ, ಟ್ರೇಲರ್ ಇದೆ, ಸಾಂಗ್ಸ್ ಇದೆ, ಅದು ಇನ್ವಿಟೇಷನ್ ಅಮ್ಮ. ನೀವು ನೋಡಿ, ಟ್ರೇಲರ್ ನೋಡಿ. 24ನೇ ತಾರೀಕು ಇದೆ, ಜನವರಿ 24ಗೆ ಟ್ರೇಲರ್ ರಿಲೀಸ್ ಇದೆ, ಟೀಸರ್ ಆಗಲೇ ಬಂದಿದೆ, ಸಾಂಗು ರಿಲೀಸ್ ಆಗಿದೆ. ನೀವು ನೋಡಿ, ನಿಮಗೆ ಇಷ್ಟ ಆಯಿತಾ ಥಿಯೇಟ್ರ್ ಒಳಗಡೆ ಬನ್ನಿ, ಆವಾಗ ಸಿನಿಮಾ ನೋಡಿ. ನೀವು ಇಷ್ಟ ಆಗಿಲ್ಲ, ಟೀಸರೇ ಇಷ್ಟ ಆಗಿಲ್ಲ, ಟ್ರೇಲರು ಇಷ್ಟ ಆಗಿಲ್ಲ, ಇದರಲ್ಲಿ ನಾರ್ಮಲ್ ಆಗಿದೆಯಲ್ಲ, ಬೇರೆ ಯಾವುದೋ ಒಂದು ಇದರಲ್ಲಿ ಇದೆಯಲ್ಲ, ಎಲ್ಲೋ ಯೂಟ್ಯೂಬೆಲ್ಲ ನೋಡ್ಕೊಬೋದು ಬಿಡು ಅನ್ನೋ ಥರ ಇದ್ದರೆ ಬರಬೇಡಿ. ಅಪ್ಪ ಏನೋ ಇದೆ ಸಿನಿಮಾಲಿ, ಏನೋ ಮಾಡಿದ್ದಾರೆ, ನೋಡೋಣ ಅಂತಂದರೆ ಒಳಗಡೆ ಬನ್ನಿ. ಒಳಗಡೆ ಬಂದು ನಿಮ್ಗೆ ಇಷ್ಟ ಸಿನಿಮಾ ನೋಡಿದ್ಮೇಲೆ ಇಷ್ಟ ಆಗುತ್ತಾ,
ಇನ್ನೊಂದು 4 ಜನಕ್ಕೆ ಹೇಳಿ. ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ, ಸದ್ಯಕ್ಕೆ ನಮ್ಮ ಸಿನಿಮಾ ರಂಗ ಕಂಡಿರುವಂತಹ ದೊಡ್ಡ ಭೂತ ಅಂತಂದರೆ ಪೈರಸಿ ವಿರುದ್ಧವಾಗಿ ಹೋರಾಡಲಿಕ್ಕೆ ಸಿದ್ಧ ಇದೆಯಾ ಸಿನಿಮಾ? ಅಮ್ಮ ಪೈರಸಿ ಅನ್ನೋದು ನಾನು ಈಗ ನೋಡ್ತಾ ಇರೋದಲ್ಲಮ್ಮ. ಚಿಕ್ಕ ವಯಸ್ಸಿಂದ ಕ್ಯಾಸೆಟ್ನ ಪೈರಸಿ ಮಾಡ್ಕೊಂಡು CD ಪೈರಸಿ, ಕ್ಯಾಸೆಟ್ ಪೈರಸಿ, ಅದನ್ನ ನೀವು ತೆಗಿಯೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಆ್ಯಕ್ಚುಲಿ ತೆಗಿಯೋಕ್ಕಾಗೋದಿಲ್ಲ. ಅದಿದೆ, ಅದಕ್ಕೆ ಅಂತ ಒಂದಷ್ಟು ಜನ ಆಡಿಯನ್ಸ್ ಇದೆ, ಅದು ನೋಡ್ತಾರೆ. ಬಟ್ ಸಿನಿಮಾನ ಪ್ರೀತಿಸ್ತಾರಲ್ಲಮ್ಮ, ಸಿನಿಮಾನ ಪ್ರೀತಿಸೋರು ಪೈರಸಿ ನೋಡಲ್ಲ. ಅದು ನನಗೆ ಗೊತ್ತಿದೆ. ಯಾಕಂದ್ರೆ ನಾನು ಒಬ್ಬ ಸಿನಿಮಾನ ಪ್ರೀತಿ ಮಾಡೋನಾಗಿ ನಾನು ಇವತ್ತುವರೆಗೂ ತುಂಬ ಓಪನ್ ಆಗಿ ಮನಸ್ಸಾಕ್ಷಿ ಇಟ್ಕೊಂಡು ಹೇಳ್ಬೋದು, ನಾನು ಸಿನಿಮಾ ಯಾವತ್ತು ಯಾವುದೋ ಒಂದು ಡೌನ್ಲೋಡ್ ಮಾಡಿ ಯಾವುದೇ ಸಿನಿಮಾ ಆಗಲಿ, ಒಂದು OTT ಬಂದ OTT ನೋಡಿರ್ತೀನಿ, ಥಿಯೇಟ್ರ್ ನೋಡಿರ್ತೀನಿ, ಥಿಯೇಟ್ರ್ ನೋಡಿದ ಮೇಲೆ ತಿರ್ಗಿ OTT ನೋಡ್ತೀನಿ, ಹೊರತು ಯಾವುದೋ ಡೌನ್ಲೋಡ್ ಮಾಡಿ ನಾನು ಸಿನಿಮಾ ಪ್ರೀತಿಸೋರು ಇದ್ದಾರೆ, ಆ ಕಲೆಗೆ ಮರ್ಯಾದೆ ಕೊಡೋರು ಇದ್ದಾರೆ, ಅವ್ರು ಬಂದು ನೋಡ್ತಾರಮ್ಮ. ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.